ಪ್ರಿಯದವರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 18, 19. ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 18, 19. ನಮಗೋಸ್ಕರ ಪ್ರಾರ್ಥಿಸಿರಿ. ನಮಗೋಸ್ಕರ ಪ್ರಾರ್ಥಿಸಿರಿ. ನಾವು ಎಲ್ಲಾ ವಿಷಯಗಳಲ್ಲಿ, ದಯಮಾಡಿ ಮಿಕ್ಕಿದವರು ದಯಮಾಡಿ ಕೇಳಿಸ್ಕೊಳ್ರಿ, ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಾವು ಎಲ್ಲಾ ವಿಷಯಗಳಲ್ಲಿ ಸಜ್ಜನರಾಗಿ ನಡೆದುಕೊಳ್ಳಬೇಕೆಂದು ಅಪೇಕ್ಷಿಸುವವರಾಗಿದ್ದು, ನಮ್ಮ ಮನಸ್ಸಿನಿಂದ ಒಳ್ಳೆ ಸಾಕ್ಷಿ ಹೊಂದಿದ್ದೇವೆಂದು ನಿಶ್ಚಯಿಸಿಕೊಂಡಿದ್ದೇವೆ. ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು, ಮತ್ತೆ ನನಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ನಿಮ್ಮನ್ನ ಬಹು ವಿಶೇಷವಾಗಿ ಬೇಡಿಕೊಳ್ಳುತ್ತೇನೆ. ಹೇಳ್ತಾ ಇಲ್ಲ, ಬೇಡಿಕೊಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಪ್ರಾರ್ಥನೆಗಳ ಮೂಲಕ ನಿನ್ನ ಪ್ರಾರ್ಥನೆಗಳ ಮೂಲಕ ನಾನು ಅತಿ ಶೀಘ್ರವಾಗಿ ನಿಮ್ಮ ಬಳಿಗೆ ತಿರುಗಿ ಬಂದೆನು. ಸಾಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯದ ಆಲೋಚನೆ ಬೇರೆ ಇದೆ, ಆ ಆಲೋಚನೆ ತಿಳಿಸ್ಬಿಡ್ತೀನಿ. ಅದಾದ ಮೇಲೆ ದೇವರ ಆತ್ಮ ಈ ವಾಕ್ಯದಲ್ಲಿ ಬೇರೆ ತರ ಆಲೋಚನೆ ಕೊಟ್ಟಿದ್ದಾರೆ. ಆ ಆಲೋಚನೆ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಹಲ್ಲೆಲೂಯಾ. ಈಗ ಇಲ್ಲಿ ಪೌಲ ಜನರಿಗೆ, ದೇವ್ರ ಮಕ್ಕಳಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ, ನೀವು ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡಬೇಕಂತೇಳಿ ಬೇಡ್ಕೊಳ್ತಾ ಇದ್ದೀನಿ. ಸಭೆಯವರಿಗೆ, ವಿಶ್ವಾಸಿಗಳಿಗೆ, ಕ್ರೈಸ್ತರಿಗೆ ಅಪೊಸ್ತಲನಾಗಿರುವಂತ ಪೌಲ ಸೇವಕನು ಕೇಳಿಕೊಳ್ತಾ ಇದ್ದಾನೆ ಏನಂತೇಳಿ, ನನಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಇದು ಯಾವ ಟೈಮ್ನಲ್ಲಿ ಗೊತ್ತಾ? ಅಪೊಸ್ತಲನಾಗಿರುವಂತ ಪೌಲ ಹೇಳ್ತಾ ಇರುವಂಥದ್ದು ಸೆರೆಮನೆಯ ಹೊರಗಡೆ ಇರುವಾಗಲ್ಲ, ಸೆರೆಮನೆಯ ಒಳಗಡೆ, ಜೈಲಿನ ಒಳಗಡೆ ಇರುವಾಗ ಹೇಳ್ತಾ ಇರುವಂತ ಮಾತು. ಅಪೊಸ್ತಲನಾಗಿರುವಂತ ಪೌಲನು ಜೈಲಿನ ಒಳಗಡೆ, ಸೆರೆಮನೆಯ ಒಳಗಡೆ ಇರುವಾಗ ಅವನು ಹೇಳ್ತಾ ಇದ್ದಾನೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾಕೆ ಅಂದ್ರೆ ನಾನು ಸೆರೆಮನೆ ಒಳಗಡೆ ಇದ್ದೀನಿ, ಆದಷ್ಟು ಬೇಗ ಸೆರೆಮನೆಯಿಂದ ಆಚೆಗಡೆ ಬಂದು ನಿಮ್ಮ ಮುಂದುಗಡೆ ನಿಲ್ಲಬೇಕು. ಈ ಥಾಟ್, ಈ ಆಲೋಚನೆಯಲ್ಲಿ ಆತನು ಬರಿತಾ ಇರುವಂತ ವಾಕ್ಯ ಅರ್ಥ ಆಗ್ತಾ ಇದೆಯಾ? ಪೌಲ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ? ನಾನು ಎಲ್ಲಿದ್ದೀನಿ? ಸೆರೆಮನೆ ಒಳಗಡೆ ಇದ್ದೀನಿ. ಈಗ ಸೆರೆಮನೆಯಿಂದ ನಾನು ಆಚೆ ಬರಬೇಕು. ಅದಕ್ಕಾಗಿ ನಿಮ್ಮ ಪ್ರಾರ್ಥನೆ ಬಹು ಬೆಲೆ ಉಳ್ಳದು. ಅದಕ್ಕಾಗಿ ನೀವೇನು ಮಾಡ್ರಿ, ನಾನು ಆಚೆಗಡೆ ಬರಬೇಕಂದ್ರೆ, ನಾನು ಹೊರಗಡೆ ಬರಬೇಕಂದ್ರೆ ನೀವು ಖಂಡಿತವಾಗ್ಲೂ ನನಗಾಗಿ ಪ್ರಾರ್ಥನೆ ಮಾಡಬೇಕಂತೇಳಿ ಅವನು ಕೇಳ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇದು ಸಬ್ಜೆಕ್ಟ್, ಇದು ಆಲೋಚನೆ ಅಲ್ಲಿರುವಂಥದ್ದು. ನಾನು ಹೊರಗಡೆ ಬರಬೇಕು, ಆದಷ್ಟು ಬೇಗ ಬಂದು ನಿಮ್ಮ ಮಧ್ಯದಲ್ಲಿ ಮತ್ತೆ ಸೇವೆ ಮಾಡಬೇಕು, ಅದಕ್ಕಾಗಿ ನಾನು ರಿಲೀಸ್ ಆಗಬೇಕು, ಪ್ರಾರ್ಥನೆ ಮಾಡ್ಕೊಳ್ರಿ. ಇದು ಅಲ್ಲಿರುವಂಥ ವಾಕ್ಯದ ವಿಷಯ, ಅರ್ಥ, ಗರ್ಥ. ಸರಿನಾ? ಈಗ ನಾನು ಅದು ಬಿಡ್ತೀನಿ. ಪರಿಶುದ್ಧಾತ್ಮ ನನಗೆ ಕೊಟ್ಟಿರುವಂಥ ಆಲೋಚನೆ ಮಧ್ಯದಲ್ಲಿ ಅನಿಸ್ತೀನಿ, ಆತ್ಮಿಕವಾದ ಆಲೋಚನೆಗಳನ್ನ. ಪ್ರೈಸ್ ದಿ ಲಾರ್ಡ್. ಸರಿ, ಇವತ್ತು ಬೆಳಗ್ಗೆ ಎದ್ದು ಎಷ್ಟು ಜನ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಿ? ಪ್ರಾರ್ಥಿಸಲು ಆಡ್ತೀವಿ, ಜನರಿಲ್ಲಯ್ಯ. ಆಮೇಲೆ ಹೇಳ್ತೀವಿ, ಪ್ರಾರ್ಥಿಸಲು ನಾನೇ ಇಲ್ಲಯ್ಯ. ಹಲ್ಲೆಲೂಯಾ. ಬೆಳಗ್ಗೆ ಪ್ರಾರ್ಥನೆ ಮಾಡಿ ನಾನು ಇಲ್ಲಿ ಬಂದಿದ್ದೀನಿ ಅನ್ನುವಂಥವ್ರ ಕೈ ಎತ್ತರಿ. ಸ್ತೋತ್ರ. ಕ್ಲೀನಾಗಿ ಎತ್ತರಿ. 1 2 3 4 5 6 7 8 9 ಅಂದ್ರೆ ಬೆರಳು ಎಣಿಕೆ ಅಷ್ಟೇ. ಮಿಕ್ಕಿದವರು ಅವ ಗುಂಬ್ಲಾರ ಅವಲ್ಲ ಶಾಮಿ ಪೋವಲ್ಲ ಅಂತೆಪ್ಪ. ಹಲ್ಲೆಲೂಯಾ. ಕನಿಷ್ಠ ಪಕ್ಷ ವಿಶ್ವಾಸಿಯಾದಂಥವರು ದಿಸಕ್ಕೆ ಕನಿಷ್ಠ ಪಕ್ಷ 3 ತಾಸು ಪ್ರಾರ್ಥನೆ ಮಾಡಬೇಕು. ಕನಿಷ್ಠ ಎಷ್ಟು? 3 ತಾಸು. 3 ಕಾಸಲ್ಲ, 3 ತಾಸು. 3 ತಾಸು ಅಂದ್ರೆ ಎಷ್ಟು? 3 ಅವರ್. 3 ಅವರ್. ಸೇವಕರು ಡಬಲ್. ಹಲ್ಲೆಲೂಯಾ. ಸೇವಕರು ಡಬಲ್. ಸರಿ, ನಾನು ಹೇಳಿದೆ, ಎಷ್ಟು ಜನ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀರಾ? ಕೆಲವು ಜನರು ಕೈ ಇದ್ರು, ಕೆಲವು ಜನರು 0. ಹಲ್ಲೆಲೂಯಾ. ಬಟ್ ದೇವರೇ ನಿಮ್ಮನ್ನು ಕಾಪಾಡಬೇಕು. ದೇವರು ಕಾಪಾಡಕ್ಕಾಗಲ್ಲ. ಹಲ್ಲೆಲೂಯಾ. ಸರಿ, ಪ್ರಾರ್ಥನೆ ಮಾಡಿದವ್ರು ಇನ್ನೊಂದ್ಸರಿ ಕೈ ಎತ್ರಿ. ನೋಡ್ದ, ಇನ್ನ ಕಡಿಮೆ ಆಗೋಯ್ತು.
ಇನ್ನೊಂದು ಸಾರಿ ನಾನು ಪ್ರಾರ್ಥನೆ ಮಾಡಿದೆ ಅನ್ನೋರು ಕೈ ಎತ್ತಿರಿ. ಏನಕ್ಕೋಸ್ಕರ ಪ್ರೇಯರ್ ಮಾಡಿದ್ರಿ? ಚರ್ಚಿಗೆ ಬರಬೇಕು, ಚರ್ಚಿಗೆ ಕಟ್ಟಬೇಕು, ಅದಕ್ಕೆಲ್ಲ ಪ್ರೇಯರ್ ಮಾಡಿದ್ರು. ನೀವೇನಕ್ಕೋಸ್ಕರ ಪ್ರೇಯರ್ ಮಾಡಿದ್ರಿ? ಮಾಡಬೇಕು ಅಷ್ಟು. ಮಿಕ್ಕಿದವರು ನೀವೇನಕ್ಕೋಸ್ಕರ ಪ್ರೇಯರ್ ಮಾಡಿದ್ರಿ? ದೇವ್ರ ಕೃಪೆಯಲ್ಲಿ ಬೆಳಿಬೇಕಂತ ಪ್ರೇಯರ್ ಮಾಡ್ಕೊಂಡು ಹಲ್ಲೆಲೂಯಾ. ಒಬ್ಬೊಬ್ಬರಿಗೆ ಹೇಳಿದ್ರೆ ಒಂದೊಂದೊಂದೊಂದು ಥರ ಹೇಳ್ತಾರೆ. ಇವತ್ತು ನಿಜವಾದ ಅರ್ಥ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ಈಗ ಈ ವಾಕ್ಯದ ಅರ್ಥದಲ್ಲಿ ಈಗ ನಾನು ಅರ್ಥದ ಒಳಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಅಪೊಸ್ತಲನಾಗಿರುವಂಥ ಪೌಲ ಹೇಳ್ತಾ ಇದ್ದಾನೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಈ ಅಪೊಸ್ತಲನಾಗಿರುವಂಥ ಪೌಲ ಸಾಧಾರಣವಾದವನಲ್ಲ. ಮಹತ್ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ, ಸತ್ತಂತವ್ರನ್ನ ಎಬ್ಬಿಸಿದಂತ ಸೇವಕನಾಗಿದ್ದಾನೆ ಅಪೊಸ್ತಲನಾಗಿರುವಂಥ ಪೌಲ. ಹಲ್ಲೆಲೂಯಾ. ಅನೇಕ ಸಭೆಗಳನ್ನ ಕಠಿಣವಾಗಿರುವಂಥ ಊರುಗಳಲ್ಲಿ, ದೇಶಗಳಲ್ಲಿ, ಜಾಗಗಳಲ್ಲಿ ಅನೇಕ ಸಭೆಗಳನ್ನು ಕಟ್ಟಿ ಎಬ್ಬಿಸಿ ಆತ್ಮಗಳನ್ನು ಆದಾಯ ಮಾಡಿದಂಥ ಪೌಲ. ಅವನ ಬಟ್ಟೆ, ಅವನ ಕರ್ಚಿಪ್ ಟಚ್ ಆದ್ರೆ ದುರಾತ್ಮಗಳು, ದೆವ್ವಗಳು ಬಿಟ್ಟು ಓಡೋಗ್ತಾ ಇತ್ತು. ಹಲ್ಲೆಲೂಯಾ. ಇವನ್ ಪ್ರಸಂಗ ಮಾಡ್ತಾ ಇರುವಾಗ ಮೇಲಂತಸ್ತಿನಿಂದ ಒಬ್ಬ ಕೆಳಗಡೆ ಬಿದ್ದು ಹೊಟ್ಟೆ ಹೊಡೆದು ತಲೆ ಹೊಡೆದು ಸತ್ತೋಗ್ತಾನೆ. ಪಟ್ಟಂತ ಮೇಲಿಂದ ಕೆಳಗಡೆ ಬಂದು ಪ್ರಾರ್ಥನೆ ಮಾಡಿದ ತಕ್ಷಣ ಹೊಟ್ಟೆ ಸರೋಗುತ್ತೆ, ತಲೆ ಸರೋಗುತ್ತೆ, ಅವನಿಗೆ ಜೀವ ಬರುತ್ತೆ, ಅವನು ಮತ್ತೆ ಜೀವಂತವಾಗಿ ಎದ್ದೇಳ್ತಾನೆ. ಹಲ್ಲೆಲೂಯಾ. ಇಂಥ ಪವರ್ಫುಲ್ ಆಗಿರುವಂತ ಅಪೊಸ್ತಲನಾಗಿರುವಂತ ಪೌಲ ಹೇಳ್ತಾ ಇದ್ದಾನೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಭಯಂಕರವಾಗಿ ದೇವರ ಆತ್ಮನ ಶಕ್ತಿಯಲ್ಲಿ, ದೇವರ ಆತ್ಮನ ಕೃಪೆಯಲ್ಲಿ, ದೇವರ ಆತ್ಮನ ಮಹಿಮೆಯಲ್ಲಿ, ದೇವರ ಕಾರ್ಯದಿಂದ ಕರೆಯಲ್ಪಟ್ಟಂತ ಪೌಲ ಹೇಳ್ತಾ ಇದ್ದಾನೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾಕೆ? ನಾನು ನಿಮ್ಮ ಮುಂದಗಡೆ ಬಂದು ನಿಲ್ಲಬೇಕು. ಇದೇ ಟ್ವಿಸ್ಟ್ ಇರುವಂಥದ್ದು, ಮರ್ಮ ಇರುವಂಥದ್ದು. ಏನೋ ನಾನು ನಿಮ್ಮ ಮುಂದಗಡೆ ಬಂದು ನಿಲ್ಲಬೇಕು, ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಅಂದ್ರೆ ನಾನು ನಿಮ್ಮ ಮುಂದಗಡೆ, ಯಾಕೆ ಆ ದೇವರ ಅರ್ಥ ಮಾತಾಡ್ತಾ ಕೊಡ್ತಾ ಇದಾರೆ ಅಂದ್ರೆ, ನಾನು ನಿಮ್ಮ ಹತ್ರ ಬರುವಾಗ ನನ್ನ ಬಲದಲ್ಲಿ ಬರಬಾರ್ದು, ನಾನು ನಿಮ್ಮ ಮುಂದಗಡೆ ಬರುವಾಗ ನನ್ನ ಶಕ್ತಿಯಲ್ಲಿ ಬರಬಾರ್ದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಎಲ್ಲವೂ ದೇವರ ಆತ್ಮದಿಂದಲೇ. ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಎಲ್ಲವೂ ದೇವರ ಆತ್ಮದಿಂದಲೇ. ಅದಕ್ಕೆ ಅಪೊಸ್ತಲನಾಗಿರುವಂತ ಪೌಲ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಮುಂದಗಡೆ ಬರಬೇಕು, ನಾನು ನಿಮ್ಮ ಹತ್ರ ಬರಬೇಕು, ನಾನು ನಿಮ್ಮನ್ನು ನೋಡ್ಬೇಕು, ನೀವು ನನ್ನ ನೋಡ್ಬೇಕು. ಆದ ಕಾರಣ ನಾನು ನಿಮ್ಮ ಹತ್ರ ಭಿಕ್ಷೆ ಬೇಡವಾಗಿ ಬೇಡ್ತೀನಿ, ನೀವು ನನ್ನಗಾಗಿ ಪ್ರಾರ್ಥನೆ ಮಾಡ್ರಿ. ಯಾಕೆಂದ್ರೆ ನಾನು ನನ್ನ ಬಲದಲ್ಲಿ ಬಂದು ನಿಮ್ಮ ಮುಂದಗಡೆ ನಿಲ್ಲಬಾರ್ದು. ನಾನು ದೇವರ ಆತ್ಮನ ಪರವಶನಾಗಿ, ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ, ದೇವರ ಬಲದಲ್ಲಿ ತುಂಬಲ್ಪಟ್ಟವನಾಗಿ ನಾನು ನಿನ್ನ ಮುಂದಗಡೆ ಬಂದು ನಿಲ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಬೇಡ್ರಿ, ನಿಮ್ಮ ಸೇವಕನಿಗಾಗಿ ಪ್ರಾರ್ಥನೆ ಮಾಡ್ರಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಬಿಡುಗಡೆಗಳಿಗಾಗಿ, ಅದ್ಭುತಗಳಿಗಾಗಿ ಪ್ರಾರ್ಥನೆ ಮಾಡಬೇಡ್ರಿ. ನಿಮ್ಮ ಮೇಲೆ ನೇಮಿಸಲ್ಪಟ್ಟ, ನಿಮ್ಮನ್ನ ದೇವರ ಸೇವಕನಿಗೆ ಕೇಳಿಕೊಳ್ಳಲ್ಪಟ್ಟ ಸೇವಕನಿಗಾಗಿ ಅಟ್ಲೀಸ್ಟ್ 1 ಅವರ್ ಪ್ರಾರ್ಥನೆ ಮಾಡ್ರಿ. ದೇವರೇ, ಇವತ್ತು ಸೇವಕನು ಆಲಯದ ಒಳಗಡೆ ಬರುವಾಗ ಅವರ ಬಲದಲ್ಲಿ ಬರಬಾರ್ದು ದೇವರೇ, ನಿಮ್ಮನ್ನ ಹೊತ್ತುಕೊಂಡು ಬರಬೇಕು ದೇವರೇ, ನಿಮ್ಮನ್ನ ಹೊತ್ತುಕೊಂಡು ಬರಬೇಕು ದೇವರೇ, ನಿಮ್ಮ ಆತ್ಮವನ್ನು ಹೊತ್ತುಕೊಂಡು ಬರಬೇಕು ದೇವರೇ. ಓ, ನಿಮ್ಮ ಶಕ್ತಿಯನ್ನ ಹೊತ್ತುಕೊಂಡು ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪೊಸ್ತಲನಾಗಿರುವಂತ ಪೌಲ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಮುಂದಗಡೆ ನಿಲ್ಬೇಕು, ನಾನು ನಿಮ್ಮ ಹತ್ರ ಬರಬೇಕು. ಅದಕ್ಕಾಗಿ ನೀವೇನು ಮಾಡ್ರಿ? ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ, ಪ್ರಾರ್ಥನೆ ಮಾಡ್ರಿ. ಯಾಕೆಂದ್ರೆ ನಾನು ಹೇಳಿದೆ ಅರ್ಥ, ಇದು ಸೇವಕನು ನಿಮ್ಮ ಮುಂದಗಡೆ ಬಂದು ನಿಲ್ಲುವಾಗ ಸೇವಕನ ಬಲದಲ್ಲಿ, ಸೇವಕನ ಮಾತಿನಲ್ಲಿ ಬಂದು ನಿಲ್ಲಬಾರದು. ಸೇವಕನು ದೇವರ ಆತ್ಮನ ಪರವಶನಾಗಿ, ವಾಕ್ಯದ ಪೂರ್ಣ ಪ್ರಮಾಣದ ಮಹಿಮೆಯಲ್ಲಿ ತುಂಬಲ್ಪಟ್ಟವನಾಗಿ, ಓ ದೇವರ ಸರ್ವ ಪ್ರಭಾವದೊಂದಿಗೆ ಸೇವಕನು ತುಂಬಲ್ಪಟ್ಟವನಾಗಿ ಬಂದು ನಮ್ಮ ಮುಂದಗಡೆ ನಿಲ್ಬೇಕು. ನಿಮ್ಗೇನು ಅರ್ಥ ಆಗಿಲ್ಲಲ್ಲ? ಅರ್ಥ ಆದ್ರೆ ನೀವು ಈ ರೀತಿ, ಕೆಲವು ಜನ ಹೆಂಗಸರ ತರ ಕೂತಿದ್ದಾರೆ. ಹೆಂಗಸರು ನೋಡಿದಾರ, ಮದುವೆ ಮನೇಲಿ ಕೂತ್ಕೊಂತಾರ, ಹಂಗೆ ಕೂತಿದ್ದಾರೆ. ಚಪ್ರ ಬಾಬು, ಚಪ್ಪು ಚಪ್ಪು
ಹಲ್ಲೆಲೂಯಾ. ನಾನು ಚಪ್ಪುತ್ತೀನಿ, ಆ ಚಪ್ಪುದು ನಿಮಗೆ ಅರ್ಥ ಆಗ್ಬೇಕು, ನಿಮಗೆ ಪ್ರಯೋಜನ ಆಗ್ಬೇಕು, ಬಂದ ಹಾಗೆ ನೀವು ಹೋಗಬಾರ್ದು. ಈಗ ಹೇಳ್ತೀನಿ ಕೇಳ್ರಿ. ಮೋಶೆ, ಮೂರ್ತಿ ಬ್ರದರ್ ಮಗ ಮೋಶೆ ಅಲ್ಲ, ಸೀನಾಯಿ ಬೆಟ್ಟದಲ್ಲಿ ಹೋದಂತ ಮೋಶೆ. ಈ ಮೋಶೆ ಬಗ್ಗೆ ಎಷ್ಟು ಜನ ಗೊತ್ತು? ಸ್ತೋತ್ರ. ಈ ಮೋಶೆಯನ್ನ ಆ ಬೆಟ್ಟಕ್ಕೆ ಯಾರು ಕರೀತಾರೆ? ಯಾರು ಕರೀತಾರೆ? ಹಲ್ಲೆಲೂಯಾ. ಇಸ್ರಾಯೇಲ್ ಜನರ ಪ್ರಾರ್ಥನೆ, ಇಸ್ರಾಯೇಲ್ ಜನರ ನರಳಾಡುವಿಕೆ, ಇಸ್ರಾಯೇಲ್ ಜನರ ಮೊರೆ ಮೋಶೆಯನ್ನ ದೇವರು ಕರೀತಾ ಇದ್ದಾರ. ಸೇವಕನಿಗಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಕೋಣೆಯಲ್ಲಿ ನಿಮಗೋಸ್ಕರವಾಗಿ ದೇವರು ನನ್ನ ಕರೀತಾರೆ. ಅರ್ಥ ಮಾಡ್ಕೊಳ್ರಿ. ನಿಮಗೋಸ್ಕರವಾಗಿ ದೇವರ ಸಮ್ಮುಖದಲ್ಲಿ ದೇವರನ್ನ ಕರೀತಾರ. ನಮ್ಮ ದೇವರ ಸಮ್ಮುಖದಲ್ಲಿ ಹೋಗುವಾಗ ನಿನಗೆ ಬೇಕಾಗಿರೋದನ್ನ ನನ್ನ ಒಳಗಡೆ ತುಂಬಿಸಿ ನಿನ್ನ ಮುಂದೆಗಡೆ ಬರುವಂತೆ ಅವನು ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನನ್ನ ಕರೆದು ನಿಮಗೆ ಏನು ಬೇಕೋ ನನ್ನಲ್ಲಿ ತುಂಬಿಸಿ ನಿಮ್ಮ ಮುಂದೆಗಡೆ ಬಂದು ನಿಲ್ಲುವಂತೆ, ನಿನ್ನ ಮುಂದೆಗಡೆ ಬಂದು ನಿಲ್ಲುವಾಗ ಆ ಬಿಡುಗಡೆ ನಿನ್ನ ಮೇಲೆ ರಿಲೀಸ್ ಆಗುವಂತೆ ನೀವು ಸೇವಕರಿಗಾಗಿ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಮೋಶೆಯನ್ನ ದೇವರು ಕರೀತಾ ಇದ್ದಾರೆ. ಮೋಶೆ, ಮೋಶೆ. ಇದು ಯಾರ ನಿಮಿತ್ತವಾಗಿ? ಇಸ್ರಾಯೇಲ್ ಜನರ ನರಳಾಡುವಿಕೆ, ಗೋಳಾಟ, ಕಣ್ಣೀರು, ಆ ಕಷ್ಟ, ಆ ವೇದನೆ, ಆ ನೋವು, ಆ ಪ್ರಾರ್ಥನೆ ದೇವ್ರ ಜ್ಞಾಪಕ ಮಾಡ್ಕೊಂಡಂತೆ. ನಿನ್ನ ಪ್ರಾರ್ಥನೆ ಸೇವಕನ ಮೇಲೆ ದೇವ್ರ ಜ್ಞಾಪಕ ಮಾಡ್ಕೊಬೇಕು. ದೇವ್ರ ಜ್ಞಾಪಕ ಮಾಡ್ಕೊಂಡು ಮೋಶೆಯನ್ನ, ಮೋಶೆ, ಮೋಶೆ ಬಾ ಅಂತ ಕರೆದ್ರು. ಈಗ ಮೋಶೆ, ಅವನಿಗೆ ಒಂದು ಲೈಸೆನ್ಸ್ ಸಿಕ್ತು, ಅವನಿಗೊಂದು ಪಾಸ್ಪೋರ್ಟ್ ಸಿಕ್ತು. ಹಲ್ಲೆಲೂಯಾ. ಯಾವ ಟೈಮಲ್ಲಿ ಬೇಕಾದರೂ, ಯಾವ ಸಮಯದಲ್ಲಿ ಬೇಕಾದರೂ ಅವನು ದೇವರ ಹತ್ರ ಹೋಗ್ಬೋದು, ದೇವರ ಹತ್ರ ಹೋಗ್ಬೋದು. ಅದು ಅವನಿಗೆ ಸ್ಪೆಷಲ್ ಆಗಿ ಕೊಟ್ಟಂತ ಅಧಿಕಾರದ ಕೃಪೆ. ಹಲ್ಲೆಲೂಯಾ. ಈಗ ಯಾವ ಸಮಯದಲ್ಲಿ ಬೇಕಾದರೂ ಅವನು ದೇವರ ಸಮ್ಮುಖದಲ್ಲಿ ಹೋಗಿ ನೇರವಾಗಿ ದೇವರು ನೋಡಿ ಮಾತಾಡ್ಬೋದು. ಆ ಕೃಪೆ ಈಗ ಅವ್ರು ಸಿಕ್ಬಿಡ್ತು. ಕಾರಣ ಇಸ್ರಾಯೇಲ್ ಜನರ ಪ್ರಾರ್ಥನೆ, ಇಸ್ರಾಯೇಲ್ ಜನರ ನರಳಾಡುವಿಕೆ, ಇಸ್ರಾಯೇಲ್ ಜನರ ಮೊರೆಯನ್ನ ಕೇಳಿ ಇವಾಗ ಒಂದು ಲೈಸೆನ್ಸ್ ಮೋಸೆಗೆ ದೇವರು ಕೊಡ್ತಾ ಇದಾರ. ಈಗ ಮೋಶೆ ಹೋಗಿ, ಕೇಳಿಸ್ಕೊಳ್ರಿ, ಈಗ ಮೋಶೆ ಹೋಗಿ ಹೊರಗಡೆ ಬರ್ತಾ ಇದ್ದಾನೆ. ಬರುವಾಗ ಹೇಗೆ ಬಂದ? ಈಗ ಮೋಶೆ ದೇವರ ಹತ್ರ ಸೀನಾಯಿ ಬೆಟ್ಟದ ಒಳಗಡೆ ಹೋಗಿ ದೇವರ ಹತ್ರ ಮಾತಾಡಿ ಸಮಯ ಕಳೆದು ಹೋಗಿ ಹೊರಗಡೆ ಬರ್ತಾ ಇದ್ದಾನೆ. ಬರುವಾಗ ತಲೆ ಮೇಲೆ ಏನ್ ಹಾಕೊಂಡ್ ಬರ್ತಾ ಇದ್ದಾನೆ? ಮುಸುಕು ಹಾಕೊಂತ ಇದ್ದಾನೆ ತಲೆ ಮೇಲೆ. ಈಗ ಹಂಗೆ ನಡ್ಕೊಂಡು ಬರ್ತಾ ಇರುವಾಗ ಇನ್ನೇನ್ ಜನರು ನಿಂತಿದ್ದಾರೆ. ಜನರ ಹತ್ರ ಬರೋ ಸ್ವಲ್ಪ ದೂರದಲ್ಲೇ ಆ ಮುಸುಕು, ತಲೆ ಮೇಲೆ ಮುಸುಕನ್ನ ಮಕದ ಮೇಲೆ ಹಾಕೊಳ್ತಾ ಇದ್ದಾನೆ. ಯಾಕೆ ಹೇಳ್ರಿ? ಅಷ್ಟು ಪ್ರಕಾಶ ಅವನ ಮಕದಲ್ಲಿದೆಯಂತೆ. ಯಾಕಂದ್ರೆ ಈ ಸೇವಕನು ಸಾಧಾರಣವರಲ್ಲ. ಇಸ್ರಾಯೇಲ್ ಜನರು ಇಟ್ಟಂತ ಮೊರೆ ನಿಮಿತ್ತವಾಗಿ ಈಗ ಈ ಮೋಶೆಯನ್ನ ದೇವರು ಕರೆದು ದೇವರ ಮುಂದಗಡೆ ನಿಲ್ಲಿಸಿ ಬೇಕಾದ ಕೆಲವು ಕಾರ್ಯಗಳನ್ನು, ಶಕ್ತಿಯನ್ನ, ಮಹಿಮೆಯನ್ನ, ಕೃಪೆಯನ್ನ ಅವನನ್ನು ತುಂಬಿಸಿ ಈಗ ದೇವರು ಮೋಶೆಯನ್ನ ಕಳಿಸ್ತಾ ಇದ್ದಾರೆ. ಈಗ ಮೋಶೆ ಹೊರಗಡೆ ಬರ್ತಾ ಇದ್ದಾನೆ. ಈಗ ಮೋಶೆ ದೇವರ ಹತ್ರದಿಂದ ಹೊರಗಡೆ ಬಂದು ಈಗ ಮೋಶೆ ಹೋಗಿ ಎಲ್ಲಿ ನಿಲ್ಲಬೇಕು? ಇಲ್ಲೇ ಇದ್ದೀರಾ? ನಿಲ್ಲಿಸ್ಲಾ ಹೋಗ್ಲಾ? ಈಗ ತಾನೇ ಪಿಕ್ಚರ್ ಸ್ಟಾರ್ಟ್ ಆಗಿದೆ. ನೀವು ಕೂತಿರೋದು ನೋಡ್ರೆ ನನಗೆ ಆಗ ಅಯ್ಯೋ ಬೇಗ ಬಿರಿಯಾನಿ ತಿಂದ್ಕೊಂಡು ಮನೆಗೆ ಹೋಗ್ಬಿಡೋಣ ಅನಿಸ್ತಾ ಇತ್ತು. ಪ್ರೈಸ್ ದಿ ಲಾರ್ಡ್. ನಿನಗೆ ಜೀವ ಇದ್ರೆ 24 hours ಬಿರಿಯಾನಿ ತಿನ್ಬೋದು. ಜೀವನೇ ಇಲ್ಲ ಅಂದ್ರೆ ಹಲ್ಲೆಲೂಯಾ. ಆ ಜೀವ ಕೊಡುವಂಥದ್ದು ದೇವರ ವಾಕ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಮೋಶೆ ದೇವರ ಹತ್ರದಿಂದ ಬರ್ತಾ ಇದ್ದಾನೆ. ಈಗ ಬಂದು ಇವನೆಲ್ಲ ಹೋಗ್ಬೇಕು? ಇಸ್ರಾಯೇಲ್ ಜನರ ಮುಂದೆ ಹೋಗ್ಬೇಕು. ಈಗ ಈ ದೇವ್ರ ಕರೆಯಕ್ಕಿನ ಮುಂಚೆ ಮೋಶೆ ಕೈಯಲ್ಲಿ ಕೋಲಿತ್ತು. ಅದು ಆವಾಗಿತ್ತಾ? ಕೋಲಾಗಿತ್ತು. ಅದು ಆವಾಗಿತ್ತಾ? ಅದು ಅಧಿಕಾರದಿಂದ, ಮಹಿಮೆಯಿಂದ ತುಂಬಲ್ಪಟ್ಟಿತ್ತಾ? ಖಾಲಿ, ಎಂಟಿ. ಬಟ್ ಇಸ್ರಾಯೇಲ್ ಜನರ ಪ್ರಾರ್ಥನೆ ಮೂಲಕ ಈಗ ಅವನನ್ನ ದೇವರು ತನ್ನ ಮಹಿಮೆಯಲ್ಲಿ ತುಂಬಿಸ್ತಾ ಇದ್ದಾರ. ದೇವರು ತನ್ನ ಕೃಪೆಯಲ್ಲಿ ತುಂಬಿಸ್ತಾ ಇದ್ದಾನೆ. ದೇವರು ತನ್ನ ಶಕ್ತಿಯಲ್ಲಿ ತುಂಬಿಸ್ತಾ ಇದ್ದಾನೆ.
ದೇವ್ರು ತನ್ನ ಅಧಿಕಾರದಲ್ಲಿ ತುಂಬಿಸ್ತಾ ಇದ್ದಾನೆ. ಈಗ ದೇವ್ರು ಹೇಳ್ತಾರೆ, ನೀನು ಹೋಗುವಾಗ ಒಬ್ಬನಾಗಿ ಹೋಗಲ್ಲ, ಈಗ ನಿನ್ ಜೊತೆ ನಾನ್ ಬರ್ತೇನೆ. ಯಾಕೆಂದ್ರೆ ನಿನಗಾಗಿ ಒಂದು ಗುಂಪು ಪ್ರಾರ್ಥನೆ ಮಾಡಿದೆ. ಹೋಗುವಾಗ ನೀನು ಒಬ್ಬನೇ ಹೋಗಬಾರ್ದು, ನಿನ್ನೊಟ್ಟಿಗೆ ನಾನು ಬರ್ತೀನಿ. ಯಾಕೆ ಅಂದ್ರೆ ಮೊರೆ ಇಟ್ಟವನ ಮುಂದುಗಡೆ ನಾನು ನಿನ್ನ ನಿಲ್ಲಿಸ್ಬೇಕು. ಅದು ಖಾಲಿ ಪಾತ್ರೆಯಾಗಿ ಅಲ್ಲ, ಅದ್ಭುತದೊಂದಿಗೆ, ಅಧಿಕಾರದೊಂದಿಗೆ, ಮಹಿಮೆಯೊಂದಿಗೆ, ಕೃಪೆಯೊಂದಿಗೆ ನಾನು ನಿನ್ನ ಅವರ ಮುಂದುಗಡೆ ಕರ್ಕೊಂಡು ಹೋಗ್ತೀನಿ. ಪ್ರೈಸ್ ದಿ ಲಾರ್ಡ್. ಈಗ ಮೋಶೆ ಇಸ್ರಾಯೇಲ್ ಜನರ ಮುಂದುಗಡೆ ನಿಂತ್ಕೊಳ್ತಾ ಇದ್ದಾನೆ. ಹೇಗೆ ನಿಂತ್ಕೊಳ್ತಾ ಇದ್ದಾನೆ? ದೇವರ ಅಧಿಕಾರದೊಂದಿಗೆ, ದೇವರ ಮಹಿಮೆಯೊಂದಿಗೆ, ದೇವರ ಕೃಪೆಯೊಂದಿಗೆ, ಆ ದೇವರ ಪ್ರಸನ್ನತೆಯೊಂದಿಗೆ ಮೋಶೆ ನಿಂತ್ಕೊಳ್ತಾ ಇದ್ದಾನೆ. ನಿಂತ್ಕೊಳ್ಳುವಾಗ ಯಾವ ಜನರನ್ನ ಇನ್ನೊಂದು ಕಡೆ ಜನರನ್ನ ಕಟ್ಟಾಕಿದಂತ ಕೆಲವು ಶಕ್ತಿಗಳ ಗುಂಪಿತ್ತೋ ಆ ಗುಂಪಿನ ಒಳಗಡೆ ದೇವರು ಮೋಶೆನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಇಸ್ರಾಯೇಲ್ ಜನರಿಗೆ ವಿರೋಧವಾಗಿ ಆಲೋಚನೆ ಮಾಡಿ, ಪ್ಲಾನ್ ಮಾಡಿ, ಪದ್ಧತಿ ಮಾಡಿ, ಇವರುಗಳನ್ನ ಬಿಡಬಾರದು, ಕಟ್ಟಾಕ್ಬೇಕಂತೇಳಿ, ಇವರ ತಲೆಮಾರುಗಳನ್ನ ಬಲಹೀನ ಮಾಡಬೇಕಂತೇಳಿ, ಇವರ ಸಂತತಿಯನ್ನ ಬಲಹೀನ ಮಾಡಬೇಕಂತೇಳಿ, ಇವರ ಶಕ್ತಿಯನ್ನು ಕುಗ್ಗಿಸಬೇಕಂತೇಳಿ ಪ್ಲಾನ್ ಮಾಡ್ತಾ ಇದ್ದಂತ ಒಂದು ಗುಂಪು ಜನ ಅರಮನೆ ಒಳಗಡೆ ಇದೆ. ಫಸ್ಟ್ ಟೈಮ್ ದೇವ್ರು ಮೋಶೆನ ಕರ್ಕೊಂಡೋಗಿ ಇಸ್ರಾಯೇಲ್ ಜನರ ಮುಂದ್ಗಡೆ ಬಿಡ್ತಾ ಇಲ್ಲ. ನಮ್ ದೇವ್ರು ಫಸ್ಟ್ ಬುಡಕ್ಕೆ ಕರ್ಕೊಂಡೋಗಿ ಬಿಡ್ತಾ ಇದಾರ. ಅಸ್ಥಿವಾರಗಳಿರುವ ಜಾಗದಲ್ಲಿ ಕರ್ಕೊಂಡೋಗಿ ಬಿಡ್ತಾ ಇದಾರೆ. ಯಾಕಂದ್ರೆ ದೇವರು ಗೊತ್ತು, ಇವನು ಫಸ್ಟ್ ಹೋಗ್ಬೇಕಾಗಿರೋದು ಇಸ್ರಾಯೇಲ್ ಜನರ ಮುಂದ್ಗಡೆ ಅಲ್ಲ, ಇವನು ಹೋಗ್ಬೇಕಾಗಿರೋದು ಈ ಇಸ್ರಾಯೇಲ್ ಜನರಿಗೆ ವಿರೋಧವಾಗಿ ಅಸ್ಥಿವಾರ ಹಾಕಿರುವಂತಹ ಅಸ್ಥಿವಾರದ ಕೆಳಗಡೆ ಈ ಮೋಶೆಯನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಈಗ ಮೋಶೆ ಅರಮನೆ ಒಳಗಡೆ ಹೋಗ್ತಾ ಇದ್ದಾನೆ. ದೇವರು ಆ ಗುಂಪು, ಆ ಶಕ್ತಿ, ಆ ಜನರ ಮಧ್ಯದಲ್ಲಿ ಮೋಶೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ಮೋಶೆ ಹೋಗಿದ ತಕ್ಷಣ ಅವನೇನ್ ಮಾಡ್ತಾವ, ನನ್ನ ಕೈಲಿರುವಂತ ಕೋಲ್ ಏನ್ ಮಾಡ್ತಾವನೆ, ಕೆಳಗಡೆ ಹಾಕ್ತಾವನೆ. ಕೆಳಗಡೆ ಹಾಕಿದ ತಕ್ಷಣ ಏನಾಯ್ತು, ಆವಾಗ್ತಾ ಇದೆ. ಅವ್ರುಗಳು ಕೂಡ ಕೋಲ್ ಹಾಕ್ತಾ ಇದಾರೆ. ಅವ್ರ ತಂತ್ರ ಮಂತ್ರಗಳಿಂದ ಅವರು ಕೂಡ ಏನ್ ಮಾಡಿದ್ರು, ಕೋಲನ್ನ ಆವಾಗಿ ಮಾಡಿದ್ರು. ಹಲ್ಲೆಲೂಯಾ. ಅದು ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ಇರುವವನಿಗಿಂತಲೂ ನನ್ನ ನಿನ್ನ ಒಳಗಡೆ ನೆಲೆಗೊಂಡಿರುವಂತ ನನ್ನ ನಿನ್ನ ದೇವರು, ನನ್ನ ನಿನ್ನ ದೇವರು ಅವನ್ ದೊಡ್ಡಿನವನಾಗಿದ್ದಾನ, ಅವನ ಹೆಚ್ಚಿನವನಾಗಿದ್ದಾನ. ಅವನ ಹೆಸರು ಸರ್ವ ಶಕ್ತಿ ಉಳ್ಳ ದೇವರು, ಅವನ ಹೆಸರು ಸರ್ವ ವ್ಯಾಪಿ ಉಳ್ಳ ದೇವರು, ಅವನ ಹೆಸರು ಸರ್ವ ಜ್ಞಾನಿ ಉಳ್ಳ ದೇವರು. ನಿನ್ನ ಒಳಗಡೆ ಇರುವಂತ ಸರ್ವ ಸಂಪೂರ್ಣನಾಗಿರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರ ಕೋಲ್ ಹಾಕಿದ ತಕ್ಷಣ ಈ ಮೋಶೆಯ ಕೋಲು ಅವರೆಲ್ಲ ಅವುಗಳನ್ನ ನುಂಗು ಬಿಡ್ತು. ಯಾಕೆ? ಇಸ್ರಾಯೇಲ್ ಜನರ ಪ್ರಾರ್ಥನೆ ಮೋಶೆಯನ್ನು ಸೋಲಿಸುವಂಥದ್ದಲ್ಲ, ಮೋಶೆಯನ್ನು ಜಯಿಸುವಂಥದ್ದು. ಮೋಶೆ ಗೆದ್ರೆ ಇಸ್ರಾಯೇಲ್ ಜನರಿಗೆ ಗೆದ್ದಂಗೆ. ಹಲ್ಲೆಲೂಯಾ. ಈಗ ಮೋಶೆ ಕೋಲನ್ನು ಕೆಳಗಡೆ ಹಾಕುವಾಗ ಆವಾಗಿ ಮಾರ್ಪಾಡ್ತದೆ. ಅವರು ಕೂಡ ಕೋಲ್ ಹಾಕ್ತಾ ಇದ್ದಾರೆ, ಕೋಲ್ ಆವಾಗಿ ಮಾರ್ಪಾಡ್ತಾ ಇದೆ. ಬಟ್ ಮೋಶೆ ಕೈಯಲ್ಲಿದ್ದ ಕೋಲಾಗಿದ್ದಂತ ಆವಾಗಿದ್ದಂತ ಆ ಕೋಲು ಅವರ ಆವುಗಳನ್ನ ನುಂಗು ಬಿಡ್ತು. ಅವ್ರಿಗೆ ಗೊತ್ತಾಯ್ತು, ಇವನ ಕಳಿಸಿರೋನು ಯಾವನೋ ಸರಿಯಾಗಿದ್ದಾನೆ. ಹಲ್ಲೆಲೂಯಾ. ಮೋಶೆಯನ್ನ ಕಳಿಸಿರುವಂತವನು ಸಾಧಾರಣ ಬದವನಲ್ಲ. ಆ ಆವು ಅವನ ನುಂಗಿದ ಮೇಲೆ ಈಗ ಇವರು ಕೇಳ್ತಾ ಇದ್ದಾರೆ, ನಿನ್ನ ಕಳಿಸಿರೋರು ಯಾರು? ಹಲ್ಲೆಲೂಯಾ. ನಿನ್ನ ಕಳಿಸಿದವರು ಯಾರು? ನಾನು ಪ್ರಾರಂಭ ದಿನಗಳಲ್ಲಿ ದೇವ್ರ ಸೇವೆಗೆ ನನ್ನ ಕರೆಯುವಾಗ ಇನ್ನ ಸಭೆ ಇಲ್ಲ, ಸಭೆಗೆ ಹೆಸರಿಲ್ಲ, ಏನೂ ಇಲ್ಲ. ಪ್ರಾರಂಭ ದಿನಗಳಲ್ಲಿ ಸೇವೆಗಾಗಿ ದೇವರು ಕರೆದಾಗ ನಾನು ದೇವರೇ ಮೊರೆ ಇಟ್ಟೆ, ದೇವರೇ ನೀನು ನನ್ನ ಕೊಡುವಂಥ ಆಲಯಕ್ಕೆ, ನಿನ್ನನ್ನು ಕೊಡೋ ಸೇವೆಗೆ, ನಿನ್ನ ಕೊಡೋ ನನ್ನ ಸಭೆಗೆ ಏನು ಹೆಸರಿಡಬೇಕಂತ ದೇವ್ರ ಸಮಯದಲ್ಲಿ ಕೂತು ಪ್ರಾರ್ಥನೆ ಮಾಡಿ ಹೋರಾಟ ಮಾಡುವಾಗ ದೇವರು ಕೊಟ್ಟಂತ ಹೆಸರು ಇರುವಾತನು ಯೇಸು ಪ್ರಾರ್ಥನಾಲಯ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ನನ್ನ ಸಭೆಗಾಗಿ, ದೇವರ ಈ ಆಲಯಕ್ಕೆ ಒಂದು ಹೆಸರಿಗಾಗಿ ನಾನು ಪ್ರಾರ್ಥನೆ ಮಾಡುವಾಗ ದೇವರು ಮಾತಾಡಿದ್ದು ಇರುವಾತನು. ಹಲ್ಲೆಲೂಯಾ.
ಇರುವಾತನು ಅಂತ ಹೆಸರಿಡು, ಇರುವಾತನು ಯೇಸು ಅಂತ ಹೆಸರಿಡು ಅಂದ್ರು. ನಮ್ ದೇವರು ಇರುವಂತ ದೇವರಾಗಿದ್ದಾನೆ. ಈಗ ಮೋಶೆ ಹೇಳ್ತಾರೆ, ಸ್ವಾಮಿ ನಾನು ಹೋಗ್ತೀನಿ ಸರಿ, ಅವರು ಯಾರು ಕಳಿಸಿದ ಅಂತ ಕೇಳಿದ್ರೆ ನಾನೇನು ಹೇಳಿ? ಆಗ ಮೋಶೆಗೆ ದೇವ್ರು ಹೇಳ್ತಾನೆ, ಇರುವಾತನಾಗಿರುವಾತನೇ ಕಳಿಸಿದ ಅಂತ ಹೋಗಿ ಹೇಳು. ಅದೇ ಹೆಸರೇ ನಮ್ಮ ಸಭೆಗೆ ಜನ ಕೊಟ್ಟಿರೋದು. ಸಭೆಯಲ್ಲಿ ಯಾರಿದ್ದಾರೆ? ಹೆಸರಿಗೆ ತಕ್ಕ ಹಂಗೆ ನಮ್ಮ ದೇವ್ರ ಸಭೆಯಲ್ಲಿ ಇದ್ದಾರ? ಆಲಯದಲ್ಲಿ ದೇವರಿದ್ದಾರ? ಅಲ್ಲೇಲೂಯ, ಅಲ್ಲೇಲೂಯ. ಮೋಶೆ ರಾಜನಿಗೆ ಹೇಳ್ತಾನೆ, ಇರುವಾತನಾಗಿರುವಾತನೇ ಅಂದ್ರೆ ಅರ್ಥ ಏನು ಗೊತ್ತಾ? ಮಗನೇ, ನೀನು ಒಪ್ಕೊಂಡಿಲ್ಲ ಅಂದ್ರೆ ಇನ್ನು ಸ್ವಲ್ಪ ದಿನ ನೀನು ಇರಲ್ಲ. ನೀನೇನಾದ್ರು ಒಪ್ಕೊಂಡಿಲ್ಲ, ಈ ಡೀಲ್ ಒಪ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ದಿನದಲ್ಲಿ ನೀನು ಇರಲ್ಲ. ಆದ್ರೆ ಇವನು ಇರುವಂತನಾಗಿರುವಾತನಾಗಿದ್ದಾನೆ. ನೀನು ಸತ್ರು ಇವನು ಸಾಯಲ್ಲ, ನೀನು ರಾಜ್ಯ ಆಳಿದ್ರು ಇವನು ರಾಜ್ಯ ಅಳಿಯಲ್ಲ. ಅದಕ್ಕೆ ಇರುವಾತನು. ನೀನು ಊಟಕ್ಕಿಂತ ಮುಂಚೆನೂ ಇದ್ದಾನೆ, ಇವಾಗೂ ಇದ್ದಾನೆ, ನೀನು ಸತ್ತ ಮೇಲೆ ಇರ್ತಾನೆ. ಆಲೋಚನೆ ಮಾಡಿ ತೀರ್ಮಾನ ಮಾಡು ಅಂತೇಳಿ ಆ ಹೆಸರಿನಲ್ಲಿರುವಂಥ ಗತ್ತನ್ನು ನನ್ನ ದೇವರು ರಾಜನ ಮುಂದೆ ಪ್ರಕಟಿಸಿದ ಹಾಗೆ, ನನ್ನ ದೇವರ ಗತ್ತು, ನನ್ನ ದೇವರ ಶಕ್ತಿ, ನನ್ನ ದೇವರ ಮಹಿಮೆ, ನನ್ನ ದೇವರ ಕೃಪೆಯನ್ನ ಈ ದಿನಗಳಲ್ಲಿ ಪ್ರಕಟ ಮಾಡಬೇಕಾದ್ರೆ ನೀವು ನಿಮ್ಮ ಸೇವಕನಿಗಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಈಗ ಮೋಶೆ ಬಂದ, ಅವನ ಬಲದಲ್ಲಿ ಬಂದ ಇಲ್ಲ, ದೇವರ ಬಲದಲ್ಲಿ. ಈಗ ಎಷ್ಟು ಅದ್ಭುತಗಳು ನಡೀತು, ಎಷ್ಟು ಅದ್ಭುತಗಳು ನಡೀತು. ಮೊದಲನೇ ಅದ್ಭುತ ಏನು? ಮೊದಲನೇ ಅದ್ಭುತ ಕೋಲು. ಎರಡನೇ ಅದ್ಭುತ ಅವುಗಳನ್ನು, ಚೇಳುಗಳನ್ನು. ಎರಡನೇ ಅದ್ಭುತ ನೀರು, ನೀರು, ನೀರು ರಕ್ತ. ಇಡೀ ಸಮುದ್ರ ಅವ್ರು ಉಪಯೋಗಿಸೋ ನೀರು ಗೀರು, ಅವ್ರು ಕುಡಿಯೋ ನೀರೆಲ್ಲ ರಕ್ತ ಆಗ್ಬಿಡ್ತು. ಯಾಕೆ? ಗಂಗಮ್ಮ. ಅವ್ರು ಮುಗಿತಾ ಇರೋದು ಯಾರು? ಅವ್ರು ನಂಬಿರೋದೇನಲ್ಲಿ ಗಂಗಮ್ಮ. ಇಲ್ಲಿ ಅವ್ರ ನಂಬಿಕೆ, ಆ ರಾಜನ ನಂಬಿಕೆ, ಐಗುಪ್ತರ ನಂಬಿಕೆ ಏನು? ನೀರಿನಲ್ಲಿ ಒಂದು ಶಕ್ತಿ ಇದೆ, ಆ ನೀರ್ ದೇವತನೇ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರೋದು ಅಂತ. ದೇವ್ರೇನ್ ಮಾಡ್ರು ಗೊತ್ತಾ? ಆ ನೀರನ್ನೇ ರಕ್ತ ಮಾಡ್ಬಿಟ್ರು. ಕುಡೀರಪ್ಪ, ಈಗ ಕುಡೀರಿ, ನಿಮ್ ದೇವ್ರ ತಾನೇ, ನೀರು ಹಾಕಕ್ಕೆ ನೋಡೋಣ. ಈ ರಕ್ತ ಆಗಿದೆ, ನಾನು ರಕ್ತ ಮಾಡಿದ್ದೀನಿ, ಅದನ್ನು ನೀರು ಮಾಡಕ್ಕೆ ನಿಮ್ಮ ದೇವತೆಗೆ. ಏನೇನೋ ಮಾಡಿದ್ರು, ನೀರೇ ಆಗಿಲ್ಲ. ಮತ್ತೆ ಯಾರು ಬೇಕಾಗಿತ್ತು? ನಮ್ಮ ದೇವರೇ ಬೇಕಾಗಿತ್ತು. ಹಲ್ಲೆಲೂಯ. ರಕ್ತ ಆಯ್ತು, ಮತ್ತೆ ರಕ್ತ ನೀರಾಗಿ ಮಾರ್ಪಡ್ತು. ಹುಣ್ಣು ಏನು? ಕಲ್ಮಳೆ, 3 ದಿನ ಕತ್ತಲು, ಕಪ್ಪೆಗಳು, ವಿಷದ ಗಾಳಿ, ಚೊಚ್ಚಲ ಮಕ್ಕಳೆಲ್ಲ ಸತ್ತೋದ್ರು. ಹಲ್ಲೆಲೂಯ. ಈ ಥರ ಎಷ್ಟೋ ಅದ್ಭುತಗಳು. ಈ ಎಲ್ಲ ಅದ್ಭುತಗಳು ನಡೀಲಿಕ್ಕೆ ಕಾರಣ ಏನು? ಮೋಶೆ ಮೂಲಕವಾಗಿ ಇಸ್ರಾಯೇಲ್ ಜನರ ಪ್ರಾರ್ಥನೆ, ಇಸ್ರಾಯೇಲ್ ಜನರ ಮೊರೆ. ಅದಕ್ಕೆ ಇಲ್ಲಿ ಅಪೊಸ್ತಲನಾಗಿರೋ ಪೌಲ ಹೇಳ್ತಾರೆ, ನಾನು ನಿಮ್ಮ ಮುಂದಗಡೆ ಬಂದು ನಿಲ್ಲಬೇಕು ಅಂದ್ರೆ ನೀವು ನಮಗಾಗಿ ಪ್ರಾರ್ಥನೆ ಮಾಡ್ರಿ. ಯಾಕೆಂದ್ರೆ ನಾನು ಬರುವಾಗ ನನ್ನ ಬಲದಲ್ಲಿ ಬರಬಾರ್ದು, ನಮ್ಮ ದೇವರ ಬಲದಲ್ಲಿ ಬರಬೇಕು, ದೇವರ ಮಹಿಮೆಯಲ್ಲಿ ಬರಬೇಕು, ದೇವರ ಶಕ್ತಿಯಲ್ಲಿ ಬರಬೇಕು. ನಾನು ಬಂದು ನಿಮ್ಮ ಮುಂದಗಡೆ ನಿಲ್ಲುವಾಗ ನಿಮ್ಮ ಮೇಲಿರುವ ಹೋರಾಟ ಅಳಿಯಲ್ಪಡಬೇಕು, ನಿಮ್ಮ ಮೇಲಿರುವ ರೋಗ ನೀಗಲ್ಪಡಬೇಕು, ನಿಮ್ಮ ಮೇಲಿರುವ ಕಟ್ಟುಗಳು ಒಡೆಯಲ್ಪಡಬೇಕು. ಇದಕ್ಕೆ ಮೇಲೆ ಯಾರಾದ್ರೂ ಈ ಸೇವಕನ ಮನೆ ಕರಿಬೇಕು ಅಂದ್ರೆ 2 ದಿನ ಮುಂಚೆ ನೀವು ಈ ಸೇವಕನಿಗೋಸ್ಕರ ಪ್ರಾರ್ಥನೆ ಮಾಡಿರ್ಬೇಕು. ದೇವರ ಸೇವಕರನ್ನ ಮನೆಗೆ ಬರ್ಲಿಕ್ಕಾಗಿ ಹೋಗ್ತಾ ಇದಾರೆ. ಅವ್ರ ಬಲದಲ್ಲಿ ಬರಬಾರ್ದು, ಅವ್ರು ನಿಮ್ಮ ಮಹಿಮೆಯಲ್ಲಿ ಬರ್ಬೇಕು, ಅವ್ರು ನಿಮ್ಮ ಬಲದಲ್ಲಿ ಬರ್ಬೇಕು. ಅವ್ರು ಬಂದು ಕಾಲಿಡುವಾಗ ನನ್ನ ಮನೆಯಲ್ಲಿರುವ ಹೋರಾಟಗಳು ಅಳಿಯಲ್ಪಡಬೇಕು, ನನ್ನ ಮನೆಯಲ್ಲಿರುವ ಕಟ್ಟುಗಳು ಒಡೆಯಲ್ಪಡಬೇಕು, ನನ್ನ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ನೀಗಲ್ಪಡಬೇಕು. ಅವರನ್ನು ನಿಮ್ಮ ಮಹಿಮೆಯಲ್ಲಿ ಕರ್ಕೊಂಡು ಬನ್ನಿಯಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಯಾರಾದ್ರೂ ಈ ಸೇವಕನ್ನ ನಿಮ್ಮ ಮನೆಗೆ ನೀವು ಕರ್ಸ್ಕೊಳ್ಬೇಕಂದ್ರೆ 2 ದಿನ ಮುಂಚೆ ನೀವು ಪ್ರಾರ್ಥನೆ ಮಾಡಿರ್ಬೇಕು. ದೇವರೇ, ಅವ್ರನ್ನ ನಿಮ್ಮ ಮಹಿಮೆಯಲ್ಲಿ ತುಂಬಿಸಪ್ಪ, ನಿಮ್ಮ ಬಲದಲ್ಲಿ ತುಂಬಿಸಪ್ಪ, ನಿಮ್ಮ ಕೃಪೆಯಲ್ಲಿ ತುಂಬಿಸಪ್ಪ, ವರಗಳಲ್ಲಿ ತುಂಬಿಸಪ್ಪ, ಅಧಿಕಾರದಲ್ಲಿ ತುಂಬಿಸಪ್ಪ. ತುಂಬಿಸಿ ಅವ್ರನ್ನ ಕಳಿಸ್ಕೊಡು. ಅವ್ರು ಬಂದು ನನ್ನ ಮನೇಲಿ ಕಾಲಿಡುವಾಗ
ಅವ್ರು ಬಂದು ನನ್ನ ತಲೆ ಮೇಲೆ ಕೈ ಇಡುವಾಗ, ಅವ್ರು ಬಂದು ನನ್ನ ಮಕ್ಕಳ ಮೇಲೆ ಕೈ ಇಡುವಾಗ, ಏನೆಲ್ಲ ಹೋರಾಟಗಳಿದೆಯೋ, ಏನೆಲ್ಲ ಕಟ್ಟುಗಳಿದೆಯೋ, ಏನೆಲ್ಲ ಬಂಧನಗಳಿದೆಯೋ, ಆ ಸ್ಪಾಟ್ನಲ್ಲಿ ಎಲ್ಲವೂ ಆಳಿಯಲ್ಪಡುವ ಹಾಗೆ ನಿಮ್ಮ ಬಾಲದಲ್ಲಿ ತುಂಬಿಸಿ ಕರೆಕೊಂಡು ಬನ್ನಿ ಅಂತ ಈ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೆಗೆ ಬರುವಂಥದ್ದು ಅದು ನಿಮಗೆ ಶುಭವಾಗಿರ್ತದೆ, ಆಶೀರ್ವಾದವಾಗಿರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿಗೂ ಕೂಡ ತಂದೆಯ ಬಲಭಾಗದಲ್ಲಿ ಯೇಸು ಕ್ರಿಸ್ತನ ಪ್ರತಿಯೊಬ್ಬರಿಗೋಸ್ಕರ ಮಧ್ಯಸ್ಥಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಆ ಪ್ರಾರ್ಥನೆಯಲ್ಲಿ ಅಷ್ಟು ಮಹಿಮೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅನುಮತಿ ಕೊಟ್ಟರೆ ನೆಕ್ಸ್ಟ್ ವಾರ ಅದನ್ನ ತುಂಬ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಆಳದ ಪ್ರಸಂಗ ಅದರ ಒಳಗಡೆ ಇದೆ. ಯಾಕಂದ್ರೆ ಕರ್ತನ ಮೇಜಿದೆ, ಊಟ ಇದೆ, ಭಯಂಕರ ಬಿಸಿಲು. ಅದಕ್ಕೋಸ್ಕರನೇ ನಾನು ಬೇಗ ನಿಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಲ್ಲೆಲೂಯಾ. ಎಷ್ಟು ಜನ ಇವತ್ತಿನಿಂದ ನನಗಾಗಿ ಪ್ರಾರ್ಥನೆ ಮಾಡ್ತೀರಿ? ಪೌಲ ಹೇಳ್ತಾನೆ, ನಾನು ಬೇಡ್ತಾ ಇದ್ದೀನಿ, ಕೇಳ್ತಾ ಇಲ್ಲ, ಬೇಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪೇತ್ರನಿಗಾಗಿ ಸಭೆ ಪ್ರಾರ್ಥನೆ ಮಾಡೋರಾಗಿದ್ರು. ಸೆರೆಮನೆ ಒಳಗಡೆ ಪೇತ್ರ ಇರುವಾಗ ಸಭೆಯವರೆಲ್ಲ ಸೇರಿ ಪ್ರಾರ್ಥನೆ ಮಾಡುವಾಗ ಅಪೊಸ್ತಲರ ಕೃತ್ಯಗಳಲ್ಲಿ 12ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ, ಇದು ರಾತ್ರಿ ದೇವದೂತನು ಅವನ ಕೋಣೆ ಒಳಗಡೆ ಇಳಿದು ಬಂದಂತೆ. ಆದಿ ಸಭೆಯವರೆಲ್ಲ ಸೇರಿ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡುವಾಗ ಪೇತ್ರನು ಇರುವ ಆ ಒಂದು ಮನೆ ಒಳಗಡೆ, ರೂಮಿನ ಒಳಗಡೆ, ಕೋಣೆಯ ಒಳಗಡೆ ದೇವದೂತನು ಇಳಿದು ಬರ್ತಾ ಇದ್ದಾನೆ. ದೇವದೂತ ಇಳಿದು ಬಂದು ಅವನು ತಟ್ಟಿ ಎಬ್ಬಿಸಿ, ಏನೆಲ್ಲ ಕಳಿಸ್ಕೊಂಡಿದ್ಯೋ, ಏನೆಲ್ಲ ನಷ್ಟ ಆಗಿದೆಯೋ ಅದನ್ನೆಲ್ಲ ಮತ್ತೆ ಹಾಕೊಂಡು ನಾನು ನಿನ್ನ ಕರ್ಕೊಂಡು ಹೊರಗಡೆ ಹೋಗ್ತೇನೆ. ಮತ್ತೆ ನೀನು ಅಲ್ಲಿ ಸುವಾರ್ತೆ ಹೇಳ್ಬೇಕು, ನೀನ್ ಜನಗಳ ಮುಂದುಗಡೆ ನಿಲ್ಲಬೇಕು. ನಿನಗೋಸ್ಕರ ಒಂದು ಗುಂಪು ಪ್ರಾರ್ಥನೆ ಮಾಡಿದೆ, ಆ ಪ್ರಾರ್ಥನೆ ಸ್ವರ್ಗ ಕೇಳಿ ಇವತ್ತು ನನ್ನ ಕಳಿಸಿದೆ. ಪೇತ್ರ ಎದ್ದೇಳು ಅಂತ ಹೇಳಿ ದೇವದೂತನು ಪೇತ್ರನ ಕಳ್ಕೊಂಡು ಬಂದ ಹಾಗೆ ಈ ದಿನಗಳಲ್ಲಿ ನಿಮ್ಮ ಪ್ರಾರ್ಥನೆ ದೇವರು ನನ್ನನ್ನ ಅವನ ಮಹಿಮೆಯಲ್ಲಿ ನಿಮ್ಮ ಮನೆಗಳಿಗೆ, ನಿಮ್ಮ ಮುಂದೆಗಳಿಗೆ, ಸಭೆ ಒಳಗಡೆ ದೇವರು ನನ್ನ ಕರ್ಕೊಂಡು ಬರುವಂತೆ ನಿಮ್ಮ ಪ್ರಾರ್ಥನೆ ಬದಲಾಗಲಿ, ನಿಮ್ಮ ಪ್ರಾರ್ಥನೆ ಬದಲಾಗಲಿ. ಈಗ ಸಭೆಯವರೆಲ್ಲ ಪ್ರಾರ್ಥನೆ ಮಾಡಿ ನಿಮಿತ್ತ ಈಗ ಪೇತ್ರ ಸೆರೆಮನೆ ಒಳಗಡೆ ಇಲ್ಲ, ಹೊರಗಡೆ ಇದ್ದಾನೆ. ಈಗ ಇವರ ಪ್ರಾರ್ಥನೆ ಈ ಪೇತ್ರನ ಏನ್ ಮಾಡಿದೆ? ತುಂಬಿಸಿದೆ. ಏನ್ರಿಂದ? ದೇವರ ಆತ್ಮದಿಂದ, ಅಸಾಧಾರಣವಾದ ದೇವರ ಆತ್ಮನ ಶಕ್ತಿಯಿಂದ, ದೇವರ ವರಗಳಿಂದ, ದೇವರ ಅಭಿಷೇಕದಿಂದ, ದೇವರ ಅಧಿಕಾರದಿಂದ ಸ್ವರ್ಗದ ದೇವರು ಸಭೆಯವರ ಪ್ರಾರ್ಥನೆ ಕೇಳಿ ಅಪೊಸ್ತಲನಾಗಿರುವಂತ ಪೇತ್ರನನ್ನ ದೇವರು ತುಂಬಿಸಿದ್ರು. ಈಗ ಪೇತ್ರ ಮನೆ ಒಳಗಡೆ ಇದ್ದಾನೆ, ಜನಗಳು ಈಚೆ ಕಾಯ್ತಾ ಇದ್ದಾರೆ. ಯಾಕೆ? ಪೇತ್ರ ನಡ್ಕೊಂಡು ಬಂದ್ರು ಸಾಕು, ಅದ್ಭುತಗಳು ನಡೆಯುತ್ತೆ. ಆ ಮನೆ ಒಳಗಡೆ ಇರುವಂತ ಪೇತ್ರ, ಮನೆಯಲ್ಲಿರುವಂತ ಪೇತ್ರ ಈಗ ಆಚೆ ಜನಗಳ ಮುಂದಗಡೆ ಬಂದ್ರೆ ಅವನೇನು ಮಾಡೋದು ಬೇಡ, ಜಸ್ಟ್ ಅವನ ನೆರಳು ತಾಕಿದ್ರೆ ಸಾಕು, ದೇವಗಳು ಬಿಟ್ಟು ಹೋಗುತ್ತೆ. ಅವನ್ ನೆರಳು ಟೆಚ್ಚಾದ್ರೆ ಸಾಕು, ಸತ್ತವನ್ನ ಎದ್ದೇಳ್ತಾನೆ. ಅವನ್ ನೆರಳು ಟೆಚ್ಚಾದ್ರೆ ಸಾಕು, ರೋಗಗಳು ಮಾಯ ಆಗುತ್ತೆ. ಓ ಸೋಹು, ಎಂತ ಪಾಪಿ ಆಗಿರ್ಲಿ, ಇವನ ನೆರಳು ಟೆಚ್ಚಾದ್ರೆ ಅವನು ಮನೆ ತಿರುಗಿರ್ತಾನೆ. ಕಾರಣ ಅವನ ಮೇಲೆ ದೊಡ್ಡ ಪ್ರಾರ್ಥನೆಯ ಮೋಡ ಇದೆ, ಅವನ ಮೇಲೆ ದೊಡ್ಡ ಪ್ರಾರ್ಥನೆಯ ಮೋಡ ಇದೆ. ಅವನಿಗಾಗಿ ದೊಡ್ಡ ಗುಂಪು ಜನ ಪ್ರಾರ್ಥನೆ ಮಾಡುವರಿದ್ದಾರೆ. ಅದರ ನಿಮಿತ್ತವಾಗಿ ದೇವರು ಪೇತ್ರನ ಹೊರಗಡೆ ಕರ್ಕೊಂಡು ಬರುವಾಗ, ಪೇತ್ರನ ಆಚರಣೆ ಕರ್ಕೊಂಡು ಬರುವಾಗ ಅವನ ಬಲದಲ್ಲಿ ಬರೋದಿಲ್ಲ, ಬದಲಾಗಿ ಅವನು ದೇವರ ಬಲದಲ್ಲಿ ಬರುವನಾಗಿರ್ತಾನೆ. ನಿಮ್ಮ ಸೇವಕನು ನಿಮ್ಮ ಮುಂದಗಡೆ ಬರುವಾಗ ದೇವರ ಬಲದಲ್ಲಿ ಬರಬೇಕಾದ್ರೆ, ದೇವರ ಕೃಪೆಯಲ್ಲಿ ಬರಬೇಕಾದ್ರೆ ಉಪವಾಸ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ದೇವರ ಹತ್ರ ಗೋಳಾಡ್ರಿ. ದೇವರೇ, ನಮ್ಮ ಸೇವಕನ ಮುಟ್ರಿ, ನಮ್ಮ ಸೇವಕನ ತುಂಬಿಸ್ರಿ, ನಮ್ಮ ಸೇವಕನ ಬಲಪಡಿಸ್ರಿ. ಅವ್ರು ನಮ್ಮ ಮುಂದುಗಡೆ ಬಂದು ನಿಲ್ಲುವಾಗ ನಿಮ್ಮ ಬಲದಲ್ಲಿ ನಿಲ್ಲಬೇಕ, ನಿಮ್ಮ ಮಹಿಮೆಯಲ್ಲಿ ನಿಲ್ಲಬೇಕ. ಹಲ್ಲೆಲೂಯಾ. ನೀ ಬೇರೆ ಸೇವಕರನ್ನ ಹುಡುಕಿಕೊಂಡು ಹೋಗ ಅವಶ್ಯಕತೆ ಇಲ್ಲ.
ನಿಮ್ಮ ಸೇವಕನಿಗಾಗಿ ಯಾರು ಪ್ರಾರ್ಥನೆ ಮಾಡೋದಿಲ್ವೋ ಅಂಥವ್ರು ಬೇರೆ ಸೇವಕರುಗಳನ್ನ ಹುಡುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಬಟ್ ಯಾವ ಸಭೆಯ ವಿಶ್ವಾಸಿಗಳು, ಯಾವ ವ್ಯಕ್ತಿಗಳು ತನ್ನ ಸೇವಕನಿಗಾಗಿ ದೇವರಿಗಾಗಿ ಪ್ರಾರ್ಥನೆ ಮಾಡ್ತಾರೋ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾರೋ, ದೇವರ ಮುಂದಗಡೆ ಪ್ರಾರ್ಥನೆ ಮಾಡ್ತಾರೋ, ಅಂಥವ್ರ ಜೀವಿತದಲ್ಲಿ ಅದ್ಭುತ ಮಾಡುವುದಕ್ಕಾಗಿ ತನ್ನ ಮೇಲೆ ನೇಮಿಸಲ್ಪಟ್ಟ ಸೇವಕನನ್ನು ತನ್ನ ಕೃಪೆಯಲ್ಲಿ ತುಂಬಿಸಿ ಅವರಿಗಳಿಗಾಗಿ ನನ್ನ ದೇವರು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಲ್ರೆಡಿ ದೇವರು ಎಲ್ಲ ವರಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಕೃಪೆಯನ್ನು ಕೊಟ್ಟಿದ್ದಾರೆ, ಎಲ್ಲ ಮಹಿಮೆಯನ್ನು ಕೊಟ್ಟಿದ್ದಾರೆ. ಅದು ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ಆತ್ಮಿಕ ವಿಷಯಗಳ ಮೇಲೆ ಅದು ಪ್ರಕಟವಾಗಬೇಕಾದ್ರೆ ನಿನ್ನ ಪ್ರಾರ್ಥನೆ ಸೇವಕರಿಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವಕನು ಬರುವಾಗ ಬರಿಗೈಯಲ್ಲಿ ಬರಬಾರದು. ಸೇವಕ ನಿಮ್ಮ ಮುಂದಗಡೆ ಬರುವಾಗ ಬರಿ ಕೈಯಲ್ಲಿ ಬರಬಾರದು. ನಿಮ್ಮ ಸೇವಕನು ನಿಮ್ಮ ಪ್ರಾರ್ಥನೆಯ ಮೂಲಕ ನಿಮ್ಮ ಮುಂದಗಡೆ ಬರುವಾಗ ಆ ಸೇವಕ ದೇವರ ಮಹಿಮೆಯನ್ನ ಒತ್ತು ತರುವಂಥವನಾಗಿರಬೇಕು. ಸುಮ್ಮನೆ ಮನೇಲಿ ಪ್ರಾರ್ಥನೆ ಮಾಡಿದ್ರೆ ದಯಮಾಡಿ ಸೇವಕನನ್ನ ಮನೆಗಳಿಗೆ ಕರಿಬೇಡ್ರಿ. ಸೇವಕ ನಿನ್ನ ಮನೆಗೆ ಬರಬೇಕಾದ್ರೆ 2 ದಿನ ಪ್ರಾರ್ಥನೆ ನಿನ್ನ ಮನೇಲಿ ಆ ಸೇವಕನಿಗಾಗಿ ಆಗಿರಲಿ. ಬರುವಾಗ ಮಹಿಮೆ, ದೇವರ ಮಹಿಮೆಯನ್ನು ಹೊತ್ತುಕೊಂಡು ಬರುವಾಗ, ಹಲ್ಲೆಲೂಯಾ, ಸೇವಕ ದೇವರ ಮಹಿಮೆಯನ್ನು ಹೊತ್ತುಕೊಂಡು ಬರುವಾಗ ಆ ಮಹಿಮೆ ಗೊತ್ತು ನಿನ್ನಲ್ಲಿ ಏನು ಅದ್ಭುತ ಮಾಡಬೇಕು, ಏನು ಅದ್ಭುತ ಮಾಡಬಾರ್ದು, ಹೇಗೆ ಬಿಡಿಸಬೇಕು, ಹೇಗೆ ಬಿಡಿಸಬಾರ್ದು, ಹೇಗೆ ನಡೆಸಬೇಕು, ಹೇಗೆ ನಡೆಸಬಾರ್ದು, ಆ ಮಹಿಮೆ ಕಾರ್ಯ ಮಾಡುತ್ತೆ. ಇವತ್ತು ಸೇವಕರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಮಯ ಇಲ್ಲ, ವಿಶ್ವಾಸಿಗಳಿಗೆ ಸಮಯ ಇಲ್ಲ. ಆದಿ ಅಪೊಸ್ತಲರ ಕಾಲದಲ್ಲಿ ನಡೆದಂಥ ಅದ್ಭುತಗಳು ಇವತ್ತು ಯಾಕೆ ನಡೀತಾ ಇಲ್ಲ? ವಾಕ್ಯ ಹೇಳ್ತದೆ, ಅಲ್ಲೋರ ಕಲ್ಲೋರ ಮಾಡುವಂಥವ್ರು ಇಲ್ಲೂ ಕೂಡ ಬಂದಿದ್ದಾರೆ. ಅವ್ರು ಯಾರು ಗೊತ್ತಾ? ಪ್ರಾರ್ಥನೆ ಮಾಡೋರಾಗಿದ್ರು, ಪ್ರಾರ್ಥನೆ ಮಾಡುವಂಥವ್ರಾಗಿದ್ರು. ನಿನ್ನ ಮನೆಯಲ್ಲಿ ಶತ್ರು ಪ್ಲಾನ್ ಮಾಡುವಂಥದ್ದು, ನಿನ್ನ ಮನೆಯಲ್ಲಿ ವೈರಿ ಅಸ್ಥಿವಾರ ಹಾಕುವಂಥದ್ದು, ಅಲ್ಲೋರ ಕಲ್ಲೋರ ಆಗಬೇಕಾ? ನಿನ್ನ ಸೇವಕನಿಗಾಗಿ ನೀನು ಪ್ರಾರ್ಥಿಸಬೇಕು. ನೀನು ಹೇಳ್ಬೇಕು, ದೇವರೇ ಸೇವಕ ಬರ್ತಾ ಇದ್ದಾನೆ, ಬರುವಾಗಪ್ಪ, ಆ ಸೇವಕನು ಬರುವಾಗ ಶತ್ರು ನಮ್ಮ ಮನೆಯಲ್ಲಿ ಹಾಕಿರುವಂಥದ್ದು ಎಂತ ಅಸ್ಥಿವಾರ ಆಗಿರಲಿ, ಇವತ್ತೊಂದು ಭೂಕಂಪ ಆಗಬೇಕು, ಇವತ್ತೊಂದು ಭೂಕಂಪ ಆಗ್ಬೇಕು. ರಬಾ 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 ರಬಾ. ಎಸ್ ಎಸ್, ಈ ಸೇವಕನ ಮೇಲೆ ಸುರಿಸಲ್ಪಟ್ಟ ದೈವ ಕೃಪೆ ಇವರುಗಳಿಗಾಗಿ ಪ್ರಕಟವಾಗಲಿ. ಜೀಸಸ್ ಜೀಸಸ್. ದೇವರು ಮಾತಾಡ್ತಾ ಇದ್ದಾರೆ, ದೇವರ ಆತ್ಮ ಮಾತಾಡ್ತಾ ಇದ್ದಾರೆ. ಈ ಪ್ರಾರ್ಥನೆ ಆದ್ಮೇಲೆ ಈ ಸೇವೆ ಮುಗಿದ ಮೇಲೆ ಈ ಸೇವಕ ನಿಮ್ಮ ಮನೆಗೆ ಬರುವಾಗ ಕೆಲವು ಅದ್ಭುತಗಳು ನಡೀಲಿಕ್ಕಾಗಿ ಹೋಗ್ತಾ ಇದೆ. ಈ ಸೇವಕರನ್ನ ದೇವರು ನಿಮ್ಮ ಮನೆ ಕರ್ಕೊಂಡು ಬರುವಾಗ ಕೆಲವು ಮನೆಗಳಲ್ಲಿ ಅದ್ಭುತ ನಡೀಲಿಕ್ಕಾಗಿ ಹೋಗ್ತಾ ಇದೆ. ಇದು ನನ್ನ ಮಾತಲ್ಲ, ಇದು ಸೇನಾಧೀಶನಾಗಿರುವಂತ ದೇವಾದಿದೇವನ, ರಾಜಾದಿರಾಜನ ನುಡೇ. ದೇವರ ಆತ್ಮ ಹೇಳ್ತಾ ಇದಾರ, ಈ ಪ್ರಾರ್ಥನೆ ಆದ ಮೇಲೆ ಈ ಸೇವಕ ಯಾರ ಮನೆ ಒಳಗಡೆ ಕಾಲಿಡ್ತಾನೋ ಆ ಮನೆ ಒಳಗಡೆ ಕೆಲವು ಕಾರ್ಯಗಳು ನಡೀಲಿಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮನೇಲಿ ಕೆಲವು ಕಾರ್ಯಗಳು ನಡೀಲಿಕ್ಕಾಗಿ ಹೋಗ್ತಾ ಇದೆ. ನಿನ್ನ ಮನೆಯಲ್ಲಿ ಕೆಲವು ಆಳ್ವಿಕೆ ಮುರಿಯಲ್ಪಡ್ಲಿಕ್ಕಾಗಿ ಹೋಗ್ತಾ ಇದೆ. ನಿನ್ನ ಮನೆಯಲ್ಲಿರುವಂತ ಕೆಲವು ಪ್ಲಾನ್, ಶತ್ರುವಿನ ಪ್ಲಾನ್ ಮುರಿಯಲ್ಪಡ್ಲಿಕ್ಕಾಗಿ ಹೋಗ್ತಾ ಇದೆ. ನಿನ್ನ ಮನೆಗಳಲ್ಲಿರುವ ಕೆಲ ಕತ್ತಲೆಯ ಕಾರ್ಯಗಳು, ಕತ್ತಲೆಯ ಆಳ್ವಿಕೆ ಮುರಿಯಲ್ಪಡ್ಲಿಕ್ಕಾಗಿ ಹೋಗ್ತಾ ಇದೆ. ಈ ಪ್ರಾರ್ಥನೆ ಕೂಟ ಮುಗಿದ ಮೇಲೆ ಈ ಸೇವಕನು ಯಾರ ಮನೆ ಒಳಗಡೆ ದೇವರು ಕರ್ಕೊಂಡು ಹೋಗ್ತಾರೋ ಆ ಮನೆ ಒಳಗಡೆ ಕೆಲವು ಕಾರ್ಯಗಳು ಪ್ರಕಟ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಮನೆಯಲ್ಲಿ ಕೆಲವು ಕಾರ್ಯಗಳು ಪ್ರಕಟ ಆಗಿದ ಹಾಗೆ, ಜಕ್ಕಾಯನ ಮನೆಯಲ್ಲಿ ಕೆಲವು ಕಾರ್ಯಗಳು ಪ್ರಕಟ ಆಗಿದ ಹಾಗೆ, ಸೊಲೊಮೋನನು ಕಟ್ಟಿದ ಆಲಯದ ಒಳಗಡೆ ಕೆಲವು ಕಾರ್ಯಗಳು ಪ್ರಕಟ ಆಗಿದ ಹಾಗೆ ಕೆಲವು ಕಾರ್ಯಗಳು ಪ್ರಕಟಗಳಿಗಾಗಿ ಹೋಗ್ತಾ ಇದ್ದ.
ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಈಗ ನಾನು ಮಾತಾಡಿದ ಮಾತಲ್ಲ ಇದು, ದೇವರ ಆತ್ಮ ಹೇಳ್ತಾ ಇದ್ದಾರೆ. ಈ ಪ್ರಾರ್ಥನೆ ಆದ ಮೇಲೆ ಪ್ರಾರ್ಥನಾ ಪೂರ್ವಕವಾಗಿ ಯಾವ ವಿಶ್ವಾಸಿ ಸೇವಕನನ್ನ, ದೇವರ ಸೇವಕರನ್ನ ಮನೆ ಕರೆಸ್ಕೊಳ್ತಾರೋ ಪ್ರಾರ್ಥನೆಗಾಗಿ, ಆ ಮನೆಗೆ ನಾನು ಬರುವಾಗ ಕೆಲವು ಬದಲಾವಣೆಗಳು, ಕೆಲವು ಅದ್ಭುತಗಳು, ಕೆಲವು ಅತಿಶಯಗಳು, ಕೆಲವು ಕಾರ್ಯಗಳು ಸೇನಾಧೀಶ್ವರನಾಗಿರುವಂಥ ಕರ್ತನು ಈ ಪ್ರಾರ್ಥನೆ ಮುಗಿದ ಮೇಲೆ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಪ್ರೌಢ ಪ್ರಮಾಣ. ಹಲ್ಲೆಲೂಯ, ಹಲ್ಲೆಲೂಯ. ಓಬೇದೇದೋಮನ ಮನೆಯಲ್ಲಿ ನಡೆದ ಕೆಲವು ಕಾರ್ಯಗಳು, ಜೆಕ್ಕಾಯನ ಮನೆಯಲ್ಲಿ ನಡೆದ ಕೆಲವು ಕಾರ್ಯಗಳು, ಹಲ್ಲೆಲೂಯ, ಹಲ್ಲೆಲೂಯ. ವಿಧವೆಯ ಮನೆ ಒಳಗಡೆ ನಡೆದ ಕೆಲವು ಕಾರ್ಯಗಳು, ಓ ರಬಾ ಶಬ್ದಮಾಧಿಗಾರಗ ಶ್ರೀಖಮಾನ ಪ್ರೌಢ ಪ್ರಮಾಣ. ಓ ಸೊಲೊಮೋನನು ದೇವರ ಆಲಯವನ್ನು ಕಟ್ಟಿದ ಮೇಲೆ ಆ ಆಲಯದ ಒಳಗಡೆ ದೇವರ ಶಕ್ತಿನ ಮಹಿಮೆ ಪ್ರಕಟ ಆಗಿದ ಹಾಗೆ, ಓ ನಾವು ಕಟ್ಟುವಂತ ಆಲಯದಲ್ಲಿ ಪ್ರಕಟ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಓ ನಾವು ಕಟ್ಟುವಂತ ಆಲಯದಲ್ಲಿ ಪ್ರಕಟ ಆಗ್ಲಿಕ್ಕಾಗಿ ಹೋಗ್ತದೆ. ಆ ಆಲಯ ಸಾಧಾರಣವಾದ ಆಲಯವಲ್ಲ. ಗ್ಲೋರಿ, 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 ಗ್ಲೋರಿ ಪ್ರಕಟವಾಗಲಿ. ಎಸ್, ಗ್ಲೋರಿ, 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 ಗ್ಲೋರಿ ಪ್ರಕಟವಾಗಲಿ. ಮಹಿಮೆ ಪ್ರಕಟವಾಗಲಿ, ಮಹಿಮೆ ಪ್ರಕಟವಾಗಲಿ. ಹಲ್ಲೆಲೂಯಾ. ನಾನು ನಿಲ್ಲಿಸ್ತೀನಿ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಸೇವಕನಿಗಾಗಿ ನೀನು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಸೇವಕನನ್ನ ಸುಮ್ಮನೆ ಕರ್ಕೊಂಡು ಬರುವಂಥದ್ದಲ್ಲ. ಆ ಪ್ರಾರ್ಥನೆ ಸೇವಕನನ್ನ ಅದನ್ನ ಮಹಿಮೆಯಲ್ಲಿ ತುಂಬಿಸಿ, ಫಲದಲ್ಲಿ ತುಂಬಿಸಿ, ಕೃಪೆಯಲ್ಲಿ ತುಂಬಿಸಿ ಕರ್ಕೊಂಡು ಬರುವಂಥದ್ದಾಗಿರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದೇ ಒಂದು ಆಲೋಚನೆಯಲ್ಲಿ ನಾನು ನಿಲ್ಲಿಸ್ತೀನಿ. ಯೇಸು ಸ್ವಾಮಿ ಸಮುದ್ರವನ್ನು ದಾಟಿ ಒಂದು ಊರಿಗೆ ಹೋಗ್ತಾರೆ. ಆ ಊರಲ್ಲಿ ಒಂದು ಕಾರ್ಯ ನಡೆಯುತ್ತೆ. ಅದು ಯಾವ ಊರು? ಊರ್ಗ ಪೇರ್ಗ. ಹಲ್ಲೆಲೂಯ. ಯೇಸು ಸ್ವಾಮಿ ಸಮುದ್ರವನ್ನು ದಾಟಿ ಒಂದು ಊರಿಗೆ ಕಾಲಿಡ್ತಾರೆ. ಅಲ್ಲಿ ಕಾಲಿಟ್ಟು ಇನ್ನ ಒಳಗಡೆ ಹೋಗಿಲ್ಲ, ಆವಾಗಲೇ ಕೆಲವು ಕಾರ್ಯ ಅಲ್ಲಿ ಪ್ರಕಟ ಆಗ್ತಾ ಇದೆ. ದೇವರು ಒಂದು ಊರಿಗೆ ಕಾಲಿಡ್ತಾರೆ. ದೇವ್ರ ಆತ್ಮ ಕೊಡ್ತಾರೋ ಒಂದು ಆಲೋಚನೆ. ದೇವರು ಒಂದು ಊರಿಗೆ ಕಾಲಿಡ್ತಾರೆ. ಗೆನೆಜರ್ ಎಂಬುದಾಗಿ ಹೇಳುವಂಥ ಒಂದು ಊರು, ಗೆನೆಜರೇತ್ ಎಂಬುದಾಗಿ ಹೇಳುವಂಥ ಒಂದು ಊರು. ಈ ಊರಿಗೆ ಯೇಸು ಸ್ವಾಮಿ ಏನು ಮಾಡ್ತಾರೆ, ಅವತ್ತು ಬಂದಲ್ಲಿ ಅವತ್ತು ಕಾಲಿಡ್ತಾರೆ. ಕಾಲಿಟ್ಟಿನ ಊರು ಒಳಗಡೆ ಪ್ರವೇಶ ಮಾಡಲಿಲ್ಲ, ಆವಾಗಲೇ ಒಂದು ಪ್ರಕಟ ಆಗ್ತಾ ಇದೆ, ಒಂದು ಹೊರ ಬರ್ತಾ ಇದೆ. ಏನು? ದೇವ. ದೇವ ಅಂದ್ರೆ ಸಾಧಾರಣ ಅದು ಬಿಡ್ರಿ. ಆ ದೇವ ದಂಡು. ಯಾರು ಹೇಳ್ದಂಗೆ ನಮ್ದು ಒಡರಳ್ಳಿ ದಂಡುಪಲ್ಲಿ ಅಂತ ದೇವ್ರು ಮುಮ್ಮಾಡ್ತೇಸ್ತಾರೆ. ಹಲ್ಲೆಲೂಯ. ಯಾರು ಹೇಳಿದ್ರು ಒಡರಳ್ಳಿ ನಮ್ದು ದಂಡುಪಳ್ಳಿ ಅಂತ. ಅದಾಗಿ ಒಂದು ವಾರಕ್ಕೆ ತುಣಿಯ ಕಾಣ ಪೊಲೀಸ್ ಎಲ್ಲ ಒಳಗಡೆ ಬಂದ್ರೆ ಎಲ್ಲ ಗಂಡಸರು ಓಡೋಗ್ಬಿಟ್ರು. ಸ್ವಲ್ಪ ದಿನ ಯಾರನ್ನ ಓಡಿಸ್ಬೇಕಂತ ನೋಡ್ರು, ಲಾಸ್ಟ್ಗೆ ಅವರೇ ಓಡೋಗ್ಬಿಟ್ರು. ಈಗ ಬಂದು ಸೇರ್ಕೊಂಡಿರೋದು. ಅದೇ ಸ್ವಲ್ಪ ಗುರುಜಿ ವಿಷಯದಲ್ಲಿ ಏನೋ ಜಗಳ ಆಯ್ತು. ಪೊಲೀಸ್ ಟೀಮ್ ಎಳೆದು ಬಿಟ್ಟಿತ್ತಲ್ಲಿ. ಒಬ್ರು ಗಂಡಸರು ಇಲ್ಲ, ಎಲ್ಲ ಎಸ್ಕೇಪು. ನಮ್ಗೆ ಹೇಳಿದ್ರು ನೆಕ್ಸ್ಟ್ ಬರಬಾರ್ದು ದಂಡಪಳ್ಳಿ ಅಂತ ಹೇಳಿದ್ರು. ಹಲ್ಲೆಲೂಯ. ಇವತ್ತಿಗೂ ಕೂಡ ಹೊರಡಲಿಗೆ ಹೋಗ್ಬಿಟ್ಟು ಬರ್ತೀವಿ ನಾವು. ಹಲ್ಲೆಲೂಯ. ಯೇಸು ಗೆನೆಸರ್ ಎಂಬುದಾಗಿ ಹೇಳುವಂತ ಆ ಊರಿಗೆ, ಆ ಪಟ್ಟಣಕ್ಕೆ ಕಾಲಿಟ್ಟಿದ ತಕ್ಷಣ ಒಂದು ಪ್ರಕಟ ಆಗ್ತದೆ. ಏನಪ್ಪ ಅಂದ್ರೆ, ಎಷ್ಟೋ ವರ್ಷಗಳಿಂದ ಯಾರ ಕೈಯಲ್ಲೂ ಕಂಟ್ರೋಲ್ ಮಾಡೋಕ್ಕಾಗದೇ ಇರುವಂತ ಒಬ್ಬ ಮನುಷ್ಯನ ಒಳಗಡೆ ಸುಮಾರು 1000 ಗಟ್ಟಲೆ ತುಂಬಲ್ಪಟ್ಟ ದೆವ್ವಗಳ ದಂಡು. ಇವನ್ನ ಹಿಡಿತಾರೆ, ಹಿಡಿಯಕ್ಕಾಗ್ತಲ್ಲ. ಸರಪಣಿಗಳು ಕಟ್ತಾರೆ, ಸರಪಣಿ ಹಂಗೆ ಹಿಂಗೆ ಅಂತ ನಂಗೆ
ಅಷ್ಟು ಪವರ್ ಅವನಿಗಿದೆ. ಇವನ ಶಕ್ತಿಯನ್ನ ಯಾರ ಕೈಲಿ ಅಡಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಇವನನ್ನು ಯಾರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇವನು ಬೆತ್ತಲೆಯಾಗಿ ಮಾರಪಟ್ಟಿದ್ದಾನೆ. ಅವನ ದೇಹವನ್ನು ಅವನ ಗಾಯ ಮಾಡಿಕೊಳ್ತಾನೆ. ಊರಿನ ಮೊತ್ತವಾಗಿ, ಊರ ಜನರನ್ನ ಮೊತ್ತವಾಗಿ, ಆ ಪಟ್ಟಣವನ್ನ ಮೊತ್ತವಾಗಿ ಆ ಶಕ್ತಿ ಆಳ್ವಿಕೆ ಮಾಡ್ತಾ ಇರ್ತದೆ. ಆದ್ರೆ ಒಂದು ದಿನ ನನ್ನ ಯೇಸು ಪರಿಶುದ್ಧತೆಯಲ್ಲಿ ತುಂಬಲ್ಪಟ್ಟವನಾಗಿ, ಮಹಿಮೆಯಲ್ಲಿ ತುಂಬಲ್ಪಟ್ಟವನಾಗಿ, ಕೃಪೆಯಲ್ಲಿ ತುಂಬಲ್ಪಟ್ಟವನಾಗಿ, ಬಾಲದಲ್ಲಿ ತುಂಬಲ್ಪಟ್ಟವನಾಗಿ, ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ಆ ಪಟ್ಟಣದಲ್ಲಿ ಕಾಲಿಡುವಾಗ ಇನ್ನ ಪ್ರಾರ್ಥನೆ ಮಾಡಿಲ್ಲ, ಆವಾಗಲೇ ಶಕ್ತಿ ಪ್ರಕಟವಾಗ್ತದೆ. ದೇವರೇ ನನ್ನ ಕೊಡುವೆ ನಿನಗೆ ಯಾಕೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಹೋಗಿ ಇನ್ನ ಪ್ರಾರ್ಥನೆ ಮಾಡಿಲ್ಲ, ಯೋಗಕ್ಷೇಮ ಕೇಳಿಲ್ಲ, ವಿಚಾರಿಸಿಲ್ಲ. ಯೇಸು ಕಾಲಿದ ತಕ್ಷಣ ಅಲ್ಲಿರೋ ಶಕ್ತಿಗಳಿಗೆ ಇರಕ್ಕಾಗಿಲ್ಲ. ಅದು ಯೇಸುವಿನ ಮುಂದಗಡೆ ಓಡಿ ಬರ್ತಾ ಇದೆ. ಇದಕ್ಕೆ ಮೇಲೆ ಈ ಪ್ರಾರ್ಥನೆ ಆದ ಮೇಲೆ ಈ ಸೇವಕನಿಗಾಗಿ ಈ ಪ್ರಾರ್ಥನೆ ಮಾಡುವಾಗ ಈ ಸೇವಕನ ಕಾಲಿರುವ ಕೆಲವು ಜಾಗಗಳಲ್ಲಿ ಕೆಲವು ಕಾರ್ಯಗಳು ಪ್ರಕಟವಾಗಲಿಕ್ಕಾಗಿ ಹೋಗ್ತಾ ಇದೆ. ರಬದ ಡಗದಬ ರಿಕ ಮಮದ ಡಗದಬೋ. ದೇವರ ಆತ್ಮ ಮಾತಾಡ್ತಾ ಇದಾರ. ಕೆಲವು ಮನೆಗಳ ಒಳಗಡೆ ದೇವರ ಆತ್ಮ ಹೇಳ್ತಾ ಇದ್ದಾರೆ, ಬಾಹುಲಿ 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 ಎಂಬುದಾಗಿ ಹೇಳುವಂತ ಸ್ಪಿರಿಟ್, ಕೆಲವು ಶಕ್ತಿಗಳು ಕೆಲವು ಮನೆ ಆಳ್ವಿಕೆ ಮಾಡ್ತಾ ಇದೆ. ಯೇಸುವಿನ ನಾಮದಲ್ಲಿ ಇವತ್ತು ಆ ಮನೆ ಒಳಗಡೆ ನಮ್ಮ ದೇವರ ಪಾದಗಳಿದೆ. ಕೆಲವು ಮನೆ ಒಳಗಡೆ ಇರುವಂತ ಈ ಬಾಹುಲಿ ಎಂಬುದಾಗಿರುವಂತ ಸ್ಪಿರಿಟ್ ಅನ್ನ, ಅದರ ಬಲವನ್ನ, ಈ ವಾಕ್ಯದ ಶಕ್ತಿ ಅದನ್ನ ಮುರಿಲೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮ ಹೇಳ್ತಾ ಇದ್ದಾರೆ, ಕೆಲವು ಮನೆಗಳ ಒಳಗಡೆ ಬಾಹುಲಿ ಎಂಬುದಾಗಿ ಹೇಳುವಂತ ಆ ಪಕ್ಷಿಗೆ ಸಂಬಂಧಪಟ್ಟಂತ ಒಂದು ಶಕ್ತಿ ಕೆಲವು ಮನೆ ಒಳಗಡೆ ಇದ್ದು ಆಳ್ವಿಕೆ ಮಾಡ್ತಾ ಇದೆ. ಆ ಶಕ್ತಿಗೊಂದು ಪ್ರತ್ಯೇಕತೆ ಇದೆ. ಆ ಶಕ್ತಿ ಜಾಸ್ತಿ ಹಾರಾಡುವಂಥದ್ದು ಕತ್ತಲೆಯಲ್ಲಿ. ಅದಕ್ಕೆ ಕತ್ತಲೆ ಅಂದ್ರೆ ಇಷ್ಟ. ಅದು ಬೆಳಕಿನಲ್ಲಿ ಸಂಚರಿಸೋದಿಲ್ಲ. ಅದರ ಕಣ್ಣು ಬೆಳಗ್ಗೆ ಹೊತ್ತು ಕಾಣಿಸೋದಿಲ್ಲ. ದೇವರ ಆತ್ಮ ಹೇಳ್ತಾ ಇದ್ದಾರೆ, ಈ ಶಕ್ತಿ ಕೆಲವು ಮನೆ ಒಳಗಡೆ ಇದ್ದುಕೊಂಡು ಕೆಲವು ಜನರ ಕಣ್ಣನ್ನ ಮಂಕು ಮಾಡಿದೆ ಅಂತೇಳಿ, ಕೆಲವು ಜನರ ಕಣ್ಣುಗಳನ್ನ ಮಂಕು ಮಾಡಿದೆ, ಕೆಲವು ಜನರ ಕಣ್ಣುಗಳನ್ನ ಕಟ್ಟಾಕಿದೆ. ಕೆಲವು ಆಶೀರ್ವಾದಗಳನ್ನ, ಕೆಲವು ದೇವರ ಮಹಿಮೆಯನ್ನ, ಕೆಲವು ದೇವರ ಕಾರ್ಯಗಳನ್ನ ನಿನ್ನ ಕಣ್ಣುಗಳು ನೋಡಬೇಕಾಗಿತ್ತು. ಬಟ್ ಇಲ್ಲ, ಕಾರಣ ನಿನ್ನ ಕಣ್ಣು ಆ ಶಕ್ತಿ ಕುರುಡು ಮಾಡಿದೆ. ಆಗಾರಳನ್ನು ಮುಟ್ಟಿದ ದೇವರ ಶಕ್ತಿ, ಆಗಾರಳದ ಕಣ್ಣನ್ನು ತೆರೆದಂತ ದೇವರು ಇವತ್ತು ಕೆಲವು ಜನರ ಕಣ್ಣುಗಳನ್ನು ಮುಟ್ಲಿ. ಕೆಲವು ಜನರ ಕಣ್ಣುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ಮನೆ ಒಳಗಡೆ ಇರುವಂತಹ ಬಾಹುಲಿ ಶಕ್ತಿ ಯೇಸುವಿನ ನಾಮದ ಅಧಿಕಾರದಲ್ಲಿ ನಮ್ಮ ದೇವರು ಪ್ರಕಟಿಸಿದ ಮೇಲೆ ಇನ್ನು ಆ ಶಕ್ತಿಯ ಆಳ್ವಿಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶಕ್ತಿಗೆ ನೋಡಿ ಹೇಳ್ತಾ ಇದ್ದೀನಿ, ಏ ದುರಾತ್ಮವೇ, ನಿನಗೆ ಅಧಿಕಾರವಿಲ್ಲ. ಈ ಜನರ ಮನೆಯನ್ನು ಬಿಟ್ಟು ಆಚೆ ಬಾ, ಬಾಚೆ ಬಾ, ಬಾಚೆ. ನಿನಗೆ ವಿರೋಧವಾಗಿ, ನಿನ್ನ ಶಕ್ತಿಗೆ ವಿರೋಧವಾಗಿ, ನಿನ್ನ ಬಲಕ್ಕೆ ವಿರೋಧವಾಗಿ, ನಿನ್ನ ಬಲಕ್ಕೆ ವಿರೋಧವಾಗಿ ನನ್ನ ದೇವರ ಬಲ, ನಿನ್ನ ಕರಕ್ಕೆ ವಿರೋಧವಾಗಿ ನನ್ನ ದೇವರ ಕರ, ನಿನ್ನ ಶಕ್ತಿಗೆ ವಿರೋಧವಾಗಿ ನನ್ನ ದೇವರ ಶಕ್ತಿ ಇಳಿಲಿ, 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 ಇಳಿಲಿ. ನಿನ್ನ ಬಲ ಕ್ಯಾನ್ಸಲ್ ಮಾಡಿದ್ದೀನಿ, ನಿನ್ನ ಶಕ್ತಿ ಕ್ಯಾನ್ಸಲ್ ಮಾಡಿದ್ದೀನಿ, ನಿನ್ನ ಕತ್ತಲೆ ಕ್ಯಾನ್ಸಲ್ ಮಾಡಿದ್ದೀನಿ, ನಿನ್ನ ಆಳ್ವಿಕೆ ಕ್ಯಾನ್ಸಲ್ ಮಾಡಿದ್ದೀನಿ, ನಿನ್ನ ಕ್ರಿಯೆ ಕ್ಯಾನ್ಸಲ್ ಮಾಡಿದ್ದೀನಿ. ಮೊತ್ತವಾಗಿ ನಿನ್ನ ಎಲ್ಲ ಆಳ್ವಿಕೆಯನ್ನ ನಾನು ಡಿಲೀಟ್ ಮಾಡಿದ್ದೇನೆ. ಕ್ಯಾನ್ಸಲ್, 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 ಡಿಲೀಟ್, ಡಿಲೀಟ್, ಡಿಲೀಟ್ ಮಾಡಿದ್ದೇನೆ. ಅಯ್ಯೋ, ದೇವರ ಆತ್ಮ ಡಿಲೀಟ್ ಮಾಡ್ತಾ ಇದಾರ, ದೇವರ ಆತ್ಮ ಡಿಲೀಟ್ ಮಾಡ್ತಾ ಇದಾರೆ, ದೇವರ ಆತ್ಮ ಕ್ಯಾನ್ಸಲ್ ಮಾಡ್ತಾ ಇದಾರೆ.
ಅದು ಯೇಸುವಿನ ನಾಮದಲ್ಲಿ ಈಗಲೇ ನಡೀಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿ ನಿಮಗೆ ಸ್ತೋತ್ರ. ಇದಕ್ಕೆ ಮೇಲೆ ನಿಮ್ಮ ಜನರ ಮುಂದಗಡೆ, ಸಭಾ ವಿಶ್ವಾಸಿಗಳ ಮುಂದಗಡೆ, ದೇವರ ಮಕ್ಕಳ ಮುಂದಗಡೆ, ದೇವರ ಈ ಸೇವಕ್ಕೆ ನೀವು ಕರ್ಕೊಂಡು ಹೋಗುವಾಗ ನಿಮ್ಮ ಮಹಿಮೆಯಿಂದಲೂ, ನಿಮ್ಮ ಕೃಪೆಯಿಂದಲೂ, ನಿಮ್ಮ ಬಲದಿಂದಲೂ, ನಿಮ್ಮ ಶಕ್ತಿಯಿಂದಲೂ ತುಂಬಿಸಿ ಇದಕ್ಕೆ ಮೇಲೆ ಕರ್ಕೊಂಡು ಹೋಗ್ರಿ. ಇದುವರೆಗೂ ಇವುಗಳು ಕಾಣದೇ ಇರುವಂಥದ್ದು, ನೋಡದೇ ಇರುವಂಥ ಬಿಡುಗಡೆಗಳನ್ನು, ಮೇಲುಗಳನ್ನು, ಅದ್ಭುತಗಳನ್ನು ಇದಕ್ಕೆ ಮೇಲೆ ನೋಡಲಿ, ಕಾಣಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಕೇಳಿ ನಡೆಸಿದಕ್ಕೆ ಸ್ತೋತ್ರ. ಕರ್ತನ ಮೇಜ್ ನಿಯಂತ್ರಿಸಿಕೊಂಡು ನಡೆಸಿ ಪಾಲುಗಾರರಾಗುವಂಥ ಯೋಗ್ಯನಾಗಿ ಮಾಡ್ರಿ. ಯೇಸುವಿನ ನಾಮದಲ್ಲಿ ತಂದೆಯೇ.